ಹೀಗೆಲ್ಲ ಆತ್ಮಗಳು ಜನ್ಮಗಳನ್ನ ತಗೊಳ್ಳುತ್ತದೆ. ಆ ಜನ್ಮಗಳನ್ನ ತಗೊಂಡು ಬಂದಾಗ ಯಾವ ರೀತಿ ತಾನು ವರ್ತನೆಯನ್ನು ಮಾಡ್ತದೆ, ತಾನು ವರ್ತನೆಯನ್ನು ಮಾಡ್ತಾ ತಾನು ಈ ಲೋಕದಲ್ಲಿ ಭಗವಂತನ ಈ ಸೃಷ್ಟಿಯಲ್ಲಿ ಏನನ್ನ ಕಲಿತದೆ, ಕಲಿತು ಕೊನೆಗೆ ಪುನಃ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಈ ಮನುಷ್ಯ ಜನ್ಮದಲ್ಲಿ ಮತ್ತೆ 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 ಜನ್ಮಗಳನ್ನ ನಿರಂತರವಾಗಿ ಜನ್ಮಗಳನ್ನ ತಗೊಳ್ತಾ ಇರ್ತದೆ. ಹಾಗೆ ಮೇಲಕ್ಕೆ ಹೋದಾಗ ಜನಾಲೋಕದಲ್ಲಿ ಅಲ್ವಾ, ಒಟ್ಟು ಎಷ್ಟು 7 ಲೋಕಗಳಿದೆ ಅಲ್ವಾ, 7 ಲೋಕಗಳು. ಮೊದಲನೇದಾಗಿ ಭೂಮಿ. ಭೂಮಿಯಿಂದ ನಿಧಾನವಾಗಿ ನಾವು ಒಂದೊಂದೇ ಲೋಕಗಳನ್ನು ನೋಡ್ತಾ ಹೋದ್ರೆ ಭೂಮಿಯ ಮೇಲೆ ಇರುವಂತದ್ದು ಭುವರ್ಲೋಕ. ಭುವರ್ಲೋಕ ಅದರ ಮೇಲೆ ಇರುವಂತದ್ದು ಸುವರ್ಲೋಕ. ಆಯ್ತು. ಅದರ ಮೇಲೆ ಇರುವಂತದ್ದು ಜನರ್ಲೋಕ ಅಥವಾ ಕಾರಣಲೋಕ. ಮೂರನೇದು ಆ ಜನರ್ಲೋಕ ಏನಿದೆ ಅದನ್ನು ನೀವು ಒಂದು ಮಾರ್ಕ್ ಮಾಡಿರಿ, ಮಧ್ಯಭಾಗದಲ್ಲಿರುವಂತಹ ಲೋಕ. ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಜನ್ಮ ತಗೊಂಡಿರೋರು, ಅವನು ಪಾಪಿ ಆಗಿರ್ಲಿ ಪುಣ್ಯಾತ್ಮ ಆಗಿರ್ಲಿ ಯಾರೇ ಆಗಿರ್ಲಿ, ಸಹಜವಾಗಿ ಜನರ್ ಲೋಕದವರೆಗೆ ಎಲ್ಲರೂ ಕೂಡ ಹೋಗಿಯೇ ಹೋಗ್ತಾರೆ. ಜನರ್ ಲೋಕದ ನಂತರ ದಾಟುವುದು ಅಷ್ಟು ಸುಲಭದ ಮಾತಲ್ಲ. ಜನರ್ ಲೋಕದ ಮೇಲೆ ದಾಟಬೇಕು ಅಂತಂದ್ರೆ ಅಷ್ಟು ಸುಲಭ ಇಲ್ಲ. ಜನರ್ ಲೋಕದ ನಂತರ ನಾವು ಕೆಳಗೆ, ಈ ಜನರ್ ಲೋಕದ ಕೆಳಗೆ ಇರುವ 3 ಲೋಕಗಳು, ಜನರ್ ಲೋಕದ ಮೇಲೆ ಇರುವ 3 ಲೋಕಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಅಧೋಲೋಕಗಳು ಮತ್ತೆ ಊರ್ಧ್ವಲೋಕಗಳು ಅಂತೇಳಿ. ಕೆಳಗಡೆ ಇರುವಂತಹ ಲೋಕಗಳನ್ನ ಅಧೋಲೋಕಗಳು ಅಂದ್ರೆ ಕನಿಷ್ಠ ಲೋಕಗಳು, ಆದ್ರೆ ಮೇಲೆ ಇರುವಂತಹವುಗಳನ್ನ ಊರ್ಧ್ವ ಲೋಕಗಳು ಅಂತ ಕರೀತಾರೆ. ಊರ್ಧ್ವ ಲೋಕ ಅಂತಂದ್ರೆ ಮಹಾ ಆ ಏನು ಮಹಾಕಾರಣ ಶರೀರ ಇರ್ತದಲ್ವಾ, ಮಹರ್ಲೋಕ, ಮತ್ತೆ ತಪೋಲೋಕ, ಮತ್ತೆ ಸತ್ಯಲೋಕ. ಇವು ಊರ್ಧ್ವ ಲೋಕಗಳು. ಈ ಊರ್ಧ್ವ ಲೋಕಗಳನ್ನ ಪಡಿಬೇಕಂತಂದ್ರೆ ಆತ್ಮ ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಿದರೆ ಮಾತ್ರ ಆ ಊರ್ಧ್ವ ಲೋಕಗಳನ್ನ ಹೋಗಿ ಸೇರ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೆ ಅಷ್ಟು ಸುಲಭ ಇದೆಯಾ ಹೋಗಿ ಸೇರುವುದು? ಅಷ್ಟು ಸುಲಭ ಇಲ್ಲ. ಅದಕ್ಕೆ ಕೆಲವೊಂದು ಅರ್ಹತೆಗಳನ್ನ ನಮ್ಮ ಸಾಧನೆಯಲ್ಲಿ ಭೂಮಿಗೆ ಬಂದಾಗ ಕೆಲವು ಶ್ರೇಷ್ಠತೆಯನ್ನ ಅರ್ಹತೆಗಳನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಅರ್ಹತೆಗಳನ್ನ ಆಧಾರವಾಗಿ ನಾವು ಜನರ ಲೋಕವನ್ನ ದಾಟ್ತೇವೆ. ನಾವು ಈ ಭೂಮಿ ಮೇಲೆ ಏನು ಸಂಪಾದನೆ ಮಾಡಿದ್ವಿ, ಏನು ಸಾಧನೆ ಮಾಡಿದ್ವಿ, ಇದು ಯಾವುದೂ ಮುಖ್ಯ ಆಗುವುದಿಲ್ಲ. ಯಾವುದು ನಿಜವಾದ ಸಾಧನೆ, ಯಾವುದು ನಿಜವಾದ ಮುಖ್ಯವಾದದ್ದು ಅಂದ್ರೆ ಜನರ ಲೋಕವನ್ನ ದಾಟಬೇಕು. ಎಲ್ಲರೂ ಫಸ್ಟ್ ಸತ್ಯಲೋಕದ ಮಾತು ಆಮೇಲೆ ಇರ್ಲಿ, ಫಸ್ಟ್ ಜನರ ಲೋಕವನ್ನ ದಾಟಬೇಕು. ಜನರ ಲೋಕವನ್ನ ದಾಟಿದ್ರೆ ಮತ್ತೆ ಜನರ ಲೋಕದ ಕೆಳಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ಒಂದು ಸಾರಿ ದಾಟುವವರೆಗೂ, ಒಂದು ಸಾರಿ ದಾಟುವವರೆಗೂ, ಒಂದು ಸಾರಿ ಜನರ ಲೋಕವನ್ನ ದಾಟಿದ್ರೆ ಮತ್ತೆ ಅವರು ಅಧೋಲೋಕಗಳಿಗೆ ಆತ್ಮಗಳು ಬರುವುದಿಲ್ಲ. ಯಾಕೆಂದ್ರೆ ಆ ಆತ್ಮ ಏನಾಗಿರ್ತದೆ, ಪ್ರಬುದ್ಧ ಆಗಿರ್ತದೆ, ವೃದ್ಧಾತ್ಮ ಆಗಿರ್ತದೆ. ಅಷ್ಟು ಸುಲಭವಾಗಿ ಅದು ತನ್ನ ಮತ್ತೆ ಜನ್ಮ ತಗೊಂಡು ಬಂದಾಗ ಆ ವೃದ್ಧಾತ್ಮ ಏನಾಗೋದಿಲ್ಲ, ಪಾಪಗಳನ್ನ ಮಾಡೋದು ಮತ್ತೆ ತನ್ನನ್ನು ತಾನು ಹೀನ ಇದರಲ್ಲಿ ಮಾಯೆಯೊಳಗೆ ಸಿಕ್ಕ ಹಾಕಿಸಿಕೊಳ್ಳುವಂಥದ್ದಾಗೋದಿಲ್ಲ. ಅಂದ್ರೆ ಹಿಂದೆ ತಾನು ಬಂದಾಗ ಏನು ತಾಮಸ ಗುಣದಲ್ಲಿ ಬಂದಾಗ, ರಾಜಸ ಗುಣದಲ್ಲಿ ಬಂದಾಗ, ಸಾತ್ವಿಕ ಗುಣದಲ್ಲಿ ಬಂದಾಗ ಹಾಗೆ ಇರೋದಿಲ್ಲ ಅಲ್ವಾ. ಇವರು ಶುದ್ಧವಾದ ಸಾತ್ವಿಕ ಸ್ಥಿತಿಗೆ ಹೋಗುವ ಹಂತದಲ್ಲಿರ್ತಾರೆ. ಯಾರು? ಜನರ ಲೋಕವನ್ನ ದಾಟಿದವರು, ಜನರ ಲೋಕವನ್ನ ದಾಟಿದವರು. ಹಾಗಾಗಿ ಪ್ರತಿಯೊಂದು ಆತ್ಮ ಯಾವುದಕ್ಕಾಗಿ ಯಾವುದಕ್ಕಾಗಿ ಹೋರಾಟ ಮಾಡಬೇಕು? ಜನರ ಲೋಕವನ್ನ ದಾಟ್ಲಿಕ್ಕಾಗಿ. ಹೀಗಂತ ಯಾರು ಹೇಳ್ತಾರೆ? ಕೌನ್ಸಿಲಿಂಗ್ ಮಾಡುವಾಗ ಉನ್ನತ ಲೋಕದ ಮಾಸ್ಟರ್ಸ್ಗಳು ಆ ಆತ್ಮಗಳಿಗೆ ಹೋದಾಗ ಪ್ರತಿ ಬಾರಿಯೂ ಏನ್ ಹೇಳ್ತಾರೆ ನೋಡಿ ಮಕ್ಕಳೇ, ನೀವು ಹೀಗೆ ಸಂಸಾರದಲ್ಲಿ ಬಿದ್ದು ಮಾಯೆಯಲ್ಲಿ ಬಿದ್ದು ಕಾರಣಗಳನ್ನು ಹೇಳ್ತಾ ನೀವು ಅಲ್ಲಿ ಒದ್ದಾಡ್ತಾ ಇದ್ರೆ ಏನಾಗ್ತದೆ? ನಿಮಗೆ ಜನರ ಲೋಕವನ್ನು ಕೂಡ ದಾಟ್ಲಿಕ್ಕೆ ಆಗೋಲ್ಲ. ನೀವು ಪ್ರಯತ್ನ ಮಾಡಿ. ಯಾವುದಕ್ಕಾಗಿ? ನೀವು ಸತ್ಯಲೋಕವನ್ನ ಸೇರಿ ಅಂತ ಹೇಳಲ್ಲ ಅವರು, ಜನರ ಲೋಕವನ್ನ ದಾಟಿ ಮೊದಲು. ಜನರ ಲೋಕವನ್ನ ದಾಟ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಅವರು ಕೆಲವು ಉಪದೇಶಗಳನ್ನು ಹೇಳ್ತಾರೆ. ಏನು ಅಂತಂದ್ರೆ, ನೀವು ನಿಮ್ಮಲ್ಲಿ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಬೇಕು, ಧ್ಯಾನವನ್ನ ಹೆಚ್ಚು ಮಾಡಬೇಕು, ಸಾಧನೆ ಮಾಡಬೇಕು. ನಾನು ದೇಹ ಅಲ್ಲ ಆತ್ಮ, ನಾನು ದೇಹ ಅಲ್ಲ ಆತ್ಮ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇವಾಗ ನಾವೇನು
ಪಾಠ ಹೇಳ್ತೀವಲ್ವಾ ಇಲ್ಲಿ, ಏನ್ ಮಾಡಬೇಕು, ಆತ್ಮಜ್ಞಾನ ಅಂದ್ರೇನು, ಬ್ರಹ್ಮಜ್ಞಾನ ಅಂದ್ರೇನು, ಏನಾಗ್ತದೆ, ಏನ್ ಮಾಡಿದ್ರೆ ಏನಾಗ್ತದೆ. ನಾವು ಇಲ್ಲಿ ಕೆಳಗಿರೋರೇ ಇಷ್ಟೇ ಜ್ಞಾನ ಹೇಳ್ತೀವಿ, ಇನ್ನು ಮೇಲಿರೋರೇ ಹೇಗೆ ಹೇಳ್ಬೋದು ಅಲ್ವಾ. ಅವರು ಕೂಡ ಇದೇ ರೀತಿಯ ಜ್ಞಾನವನ್ನ ಅಲ್ಲಿ ಬೋಧನೆ ಮಾಡ್ತಾರೆ, ಕೂರಿಸ್ಕೊಂಡು ಹೇಳ್ತಾರೆ ಅವರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಒಂದು ಸಾರಿ ಹೇಳೋಲ್ಲ, ಎರಡ್ ಮೂರು ಪಾಠದಗಳ ತರ ಹೇಳೋದಿಲ್ಲ, ಕೆಲವು ದಿನಗಳ ತಿಂಗಳುಗಟ್ಲೆ ಅವ್ರನ್ನ ಕೂರಿಸ್ಕೊಂಡು ಅವರಿಗೆ ಜ್ಞಾನದ ಉಪದೇಶ ಮಾಡ್ತಾರೆ. ಮೇಲಿನ ಲೋಕದ ಮಾಸ್ಟರ್ಸ್ಗಳು ಅವರಿಗೆ ಕೌನ್ಸಿಲಿಂಗ್, ಆತ್ಮಜ್ಞಾನ ಬ್ರಹ್ಮಜ್ಞಾನದ ಬಗ್ಗೆ. ಆದ್ರೆ ಅದನ್ನೆಲ್ಲ ಕೇಳ್ಕೊಳ್ತಾರೆ. ಆಗ ಅವರಿಗೆ ಕೇಳಿ ಅರಿವಾಗ್ತದೆ. ಅರಿವಾಗಿ ಅವರು ಆ ಎಲ್ಲ ಮಾಸ್ಟರ್ಸ್ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಗುರುಗಳನ್ನ ಕರುಣಿಸಿ, ನಮಗೆ ಗುರುಗಳು ಬೇಕು. ಯಾಕೆಂದ್ರೆ ಕೆಳಗಡೆ ಹೋದಾಗ ಏನಾಗ್ತದೆ, ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡು ಅದನ್ನೆಲ್ಲ ಮರೆತು ಬಿಡ್ತೇವೆ. ಮಾಯೆಯಲ್ಲಿ ಸಿಕ್ಕಾಕೊಂಡು ಜಗತ್ತನ್ನ ನಾವು ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಎಲ್ಲರೂ ಓದ್ತಾರೆ, ಅದಕ್ಕೆ ನಾನು ಓದೋದು. ಎಲ್ಲರೂ ಕೆಲಸ ಮಾಡ್ತಾರೆ, ಅದಕ್ಕೆ ನಾನು ಕೆಲಸ ಮಾಡೋದು. ಎಲ್ಲರೂ ದುಡಿತಾರೆ, ಅದಕ್ಕೆ ನಾನು ದುಡಿಬೇಕು. ಅದೇ ಜೀವನ ಅನ್ನುವ ಹಾಗೆ ಲೋಕವನ್ನ ಅನುಕರಣೆ ಮಾಡ್ತೀವಿ. ಆದರೆ ನನ್ನ ಆತ್ಮದ ಉನ್ನತಿಗೆ ಏನ್ ಬೇಕು ಅನ್ನುವುದನ್ನ ನಾನು ಮಾಡೋದೇ ಇಲ್ಲ. ಅದಕ್ಕಾಗಿ ಅದನ್ನ ಎಚ್ಚರಿಸ್ಬೇಕಲ್ವಾ. ನಾವು ಯಾಕೆ ಬಂದಿದ್ದೇವೆ, ಏನ್ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಮಾಯೆ ಬಂದ ಕೂಡಲೇ ಮಾಯೆ ಆವರಿಸಿಕೊಳ್ತದೆ, ಅದು ಸೃಷ್ಟಿ ನಿಯಮ. ಹಾಗಾಗಿ ಈ ಅಜ್ಞಾನದಿಂದ ಪರಿಹಾರ ಆಗ್ಬೇಕಲ್ವಾ. ಹಾಗಾಗಿ ನೀವು ನಮಗೆ ಗುರುಗಳನ್ನ ಕರುಣಿಸಿ ಅಂತ ಹೇಳ್ತಾರೆ. ಗುರುಗಳನ್ನ ಕರುಣಿಸಿ ಅಂದ ತಕ್ಷಣ ಗುರುಗಳನ್ನ ಕೊಡ್ತಾರೆ. ಎಂತ ಗುರುಗಳನ್ನ? ಅರ್ಧಂಬರ್ಧ ಗುರುಗಳನ್ನ ಕೊಡ್ತಾರೆ. ಅಂದ್ರೆ ಮತ್ತು ಅವರು ಜನರ ಲೋಕವನ್ನ ದಾಟಬಾರದು, ಅಂತಹ ಗುರುಗಳನ್ನೇ ಕೊಡ್ತಾರೆ. ಅವರು ಏನ್ ಮಾಡ್ತಾರೆ, ಅವರು ಪಂಡಿತೋತ್ತಮರು. ಏನ್ ಹೇಳ್ತಾರೆ, ನಿಮಗೆ ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ಮಂತ್ರ ಹೇಳ್ಕೊಳ್ಳಿ, ಈ ಸ್ತೋತ್ರ ಹೇಳ್ಕೊಳ್ಳಿ, ನಿಮ್ದು ಆ ರಾಶಿ ಹೀಗಾಗಿದೆ, ಈ ರಾಶಿ ಹೀಗಾಗಿದೆ, ಈ ರೀತಿ. ಅಂದ್ರೆ ಲೌಕಿಕವಾಗಿರುವುದನ್ನೇ ಬೋಧನೆ ಮಾಡ್ತಾರೆ, ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಿಲ್ಲ. ಮೊನ್ನೆ ಹೇಳಿನಲ್ವಾ ಯಾರು ಗುರುಗಳು ಅಂತ. ಅಂದ್ರೆ ಸದ್ಗುರುಗಳನ್ನ ಒಂದೇ ಜನ್ಮಕ್ಕೆ ಕೊಡೋದಿಲ್ಲ. ಗುರುಗಳನ್ನ ಕೇಳಿದ ಕೂಡಲೇ ಸದ್ಗುರುಗಳನ್ನ ಕೊಡೋದಿಲ್ಲ. ಏನ್ ಮಾಡ್ತಾರೆ, ನೀವಿನ್ನೂ, ಯಾಕೆಂದ್ರೆ ಆ ಅದು ಮುಂದೆ ಬರ್ತದೆ. ಯಾಕೆ ಒಂದೇ ಸಾರಿ ಸದ್ಗುರುಗಳನ್ನ ಕೊಡೋದಿಲ್ಲ ಅಂತಂದ್ರೆ ಮುಂದೆ ಬರ್ತದೆ. ಯಾಕೆ ಗೊತ್ತು? ಯಾಕೆಂದ್ರೆ ಈ ಆತ್ಮಗಳು ಸದ್ಗುರುಗಳ ಜೊತೆಗೆ ಜ್ಞಾನವನ್ನ ಪಡೆಯುವ ಮಟ್ಟಕ್ಕೇನು ಬೆಳೆದಿರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಸದ್ಗುರುಗಳನ್ನ ಒಂದೇ ಸಾರಿ ಕೊಡೋದಿಲ್ಲ. ಏನ್ ಮಾಡ್ತಾರೆ, ಬೇರೆ ಗುರುಗಳನ್ನ, ಅಂದ್ರೆ ಹೇಳಿನಲ್ವಾ, ಜ್ಯೋತಿಷ್ಯದ ಬಗ್ಗೆ ಹೇಳುವಂಥದ್ದು, ಗ್ರಹಗಳ ಬಗ್ಗೆ ಹೇಳುವಂಥದ್ದು, ಆಮೇಲೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ, ಮಂತ್ರ ಸ್ತೋತ್ರಗಳನ್ನು ಹೇಳಿ, ಈ ಮಂತ್ರವನ್ನು ಇಷ್ಟು ಬಾರಿ ಪಠನೆ ಮಾಡಿ, ಈ ರೀತಿ ಸಾಧನೆ ಮಾಡಿ, ಹೀಗೆ ಅವರನ್ನು ಆದಷ್ಟು ಆಧ್ಯಾತ್ಮಿಕವಾಗಿ ಆ ಏನೋ ಹುರಿಗೊಳಿಸೋದು, ತಯಾರು ಮಾಡೋದು. ಈ ತರದ ಗುರುಗಳನ್ನ ಮೊದಲು ಏನ್ ಮಾಡ್ತಾರೆ, ಕೊಡ್ತಾರೆ. ಹಾಗೆಯೇ ಹೀಗೆ ನೀವು ಭೂಮಿ ಮೇಲೆ ಹೋದಾಗ ಹೇಗೆ ಬದುಕಬಾರ್ದು ಅಂತ ಹೇಳಿ ಸ್ವಲ್ಪ ಜೋರ್ ಮಾಡಿ ಅವ್ರನ್ನ ಪುನಃ ಭೂಮಿಗೆ ಏನ್ ಮಾಡ್ತಾರೆ, ಕಳಿಸಿಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡಿ, ನೀವು ಇದೇ ಸಾರಿ ನೀವು ಪ್ರತಿ ಸಾರಿ ಹೋದ್ರೆ ಆಗೋಲ್ಲ. ಈ ಸಾರಿ ನೀವು ಗಟ್ಟಿಯಾಗಿ ಮನಸ್ಸು ಮಾಡಿ ಹೋಗಿ, ನಾವು ಜನರ ಲೋಕವನ್ನ ಈ ಬಾರಿ ಖಂಡಿತ ದಾಟ್ತೇವೆ. ಅದೇ ನಿಮ್ಮ ಗುರಿ. ಭೂಮಿ ಮೇಲೆ ಹೋಗಿ ಗುರಿ ಏನೋ, ನಾವು ಜನರ ಲೋಕವನ್ನ ದಾಟಬೇಕು ಅಂತ ಹೇಳಿ ಭೂಮಿ ಮೇಲೆ ಏನ್ ಮಾಡ್ಬೇಕಂದ್ರೆ ಎಲ್ಲ ವಿವರವಾಗಿ ಹೇಳ್ತಾರೆ. ಮುಖ್ಯವಾಗಿ ಏನ್ ಮಾಡಬೇಕು, ಧ್ಯಾನ ಸಾಧನೆಯನ್ನು ಮಾಡಿ, ಧ್ಯಾನ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳಿ. ಯಾವ ಜ್ಞಾನ? ಕ್ಷರ ಜ್ಞಾನವಲ್ಲ, ಅಕ್ಷರ ಜ್ಞಾನವನ್ನ ಸಂಪಾದನೆ ಮಾಡಿ. ಇಂಜಿನಿಯರಿಂಗ್ ಅಲ್ಲ, ಡಾಕ್ಟರ್ ಅಲ್ಲ, ಅದೆಲ್ಲ ಕ್ಷರ ಜ್ಞಾನ. ಕ್ಷರ ಅಂದ್ರೇನು? ಕ್ಷಯವಾಗಿ ಹೋಗುವಂಥದ್ದು. ಈ ಭೂಮಿಗೆ ಸಂಬಂಧಪಟ್ಟ ಜ್ಞಾನ ಅದು. ಆತ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಅಲ್ಲ ಅದು, ಬ್ರಹ್ಮನಿಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ ಅದು, ಲೌಕಿಕ ಜ್ಞಾನ ಅದು. ಆ ಲೌಕಿಕ ಜ್ಞಾನ ಅನ್ನೋದು ಕ್ಷರ ಜ್ಞಾನ. ಈ ಭೂಮಿಯಲ್ಲೇ ಸೃಷ್ಟಿಯಾದದ್ದು, ಭೂಮಿಯಲ್ಲೇ ಉಳಿದು ಹೋಗ್ತದೆ, ಆತ್ಮದ ಜೊತೆಗೆ ಅದು ಬರುವುದಿಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಅಕ್ಷರ ಜ್ಞಾನವನ್ನ ಸಂಪಾದನೆ ಮಾಡಿ, ಅಕ್ಷರ ಜ್ಞಾನವನ್ನ ಸಂಪಾದನೆ ಮಾಡಿ, ಸೇವೆಗಳನ್ನು ಮಾಡಿ ಅಂತ ಹೇಳಿ ಕಳಿಸಿಕೊಡ್ತಾರೆ. ಆಗ ಅವರು ಕೇಳ್ತಾನೆ, ಹಾಗಾದ್ರೆ ಭೂಮಿ ಮೇಲೆ ನಾವು ಹೋಗ್ಬೇಕು ಅಂತಂದ್ರೆ ನಮಗೆ ಆ ಇನ್ನೂ ಕೆಲವು ಕರ್ಮಗಳು ಬೇಕಾಗ್ತದೆ. ಅದಕ್ಕೆಲ್ಲ ಅವರು ಆಕಾಶಿಕ್ ರೆಕಾರ್ಡ್ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಅವರು ಆ ಜನ್ಮಗಳನ್ನ ತಗೊಳ್ಳಿಕ್ಕೆ ತಯಾರಾಗ್ತಾರೆ. ಹಾಗಾಗಿ ನಾವು ಮೇಲಿನ ಲೋಕಗಳಿಗೆ ಹೋದ ನಂತರ ಎಷ್ಟು ತಿಳಿದುಕೊಂಡರೂ ಧ್ಯಾನ ಮಾಡ್ಲಿಕ್ಕೆ ಶರೀರ ಅನ್ನೋದು ಇರುವುದಿಲ್ಲ. ನಾವು ಮೇಲ್ ಹೋದಾಗ ಅವ್ರು ಹಾಗಾದ್ರೆ ಅಲ್ಲೇ ಜ್ಞಾನ ಕೊಡ್ತಾರಲ್ವಾ, ಅಲ್ಲೇ ಅದನ್ನು ಸಂಪಾದನೆ ಮಾಡಬಹುದಲ್ವಾ, ಮತ್ತೆ ಅಲ್ಲೇ ನಾವು ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಕೂರ್ಬೋದಲ್ವಾ. ಇಲ್ಲ, ಸೃಷ್ಟಿ ನಿಯಮ ಹಾಗಿಲ್ಲ. ಅವರು ದೇಹ ಸಮೇತವಾಗೇ ಮಾಡ್ಬೇಕು. ಮೇಲೆ ಗೈಡಿಂಗ್ ಅದಷ್ಟೇ, ನೀವು ಕೆಳಗೆ ಹೋಗಿ ಏನು ಮಾಡಬೇಕು
ಅನ್ನೋದಕ್ಕೆ ಟ್ರೈನಿಂಗ್ ಅದು. ಆದ್ರೆ ಪರೀಕ್ಷೆ ಇಲ್ಲಿ ಬಂದು ಬರೀಲೇಬೇಕು. ಪಾಠ ಮಾಡೋದು ಬೇರೆ, ನಾವು ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗಿ ಪರೀಕ್ಷೆ ಬರೆಯೋದು ಬೇರೆ. ಭೂಮಿಗೆ ಬರುವುದು ಯಾಕೆ? ಪರೀಕ್ಷೆ ಬರೀಲಿಕ್ಕೆ. ಭೂಮಿಗೆ ಬಂದು ಅದನ್ನೆಲ್ಲ ನಾವು ಅಳವಡಿಸಿಕೊಂಡು ತಲೆಯಲ್ಲಿ ಇಟ್ಕೊಂಡು ಅದೇ ಅದೇ ಪ್ರಕಾರವಾಗಿ ನಾವು ಸಾಧನೆ ಮಾಡಬೇಕು, ಮಾರ್ಕ್ಸ್ ತೆಗಿಬೇಕು ಇಲ್ಲಿ ಬಂದು. ಹಾಗಾಗಿ ಏನ್ ಮಾಡ್ಬೇಕು? ದೇಹ ಬೇಕು. ಧ್ಯಾನ ಮಾಡ್ಲಿಕ್ಕೆ ಶರೀರ ಇರೋದಿಲ್ಲ ಅಲ್ಲಿ. ಆವಾಗ ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕು ಅಂದ್ರೂ ಕೂಡ ಸಾಧ್ಯ ಇರೋದಿಲ್ಲ. ಹಾಗಾಗಿ ತಿಳಿದುಕೊಂಡು ಅನುಭವ ಹೊಂದಬೇಕು ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿ ಭೂಮಿ ಮೇಲೆ ಬಂದ ನಂತರ ತಿಳಿದುಕೊಂಡ್ರೆ ಏನೋ ಧ್ಯಾನ ಮಾಡುವ ಅವಕಾಶ ಇರ್ತದೆ. ಭೂಮಿಯ ಮೇಲೆ ಶರೀರ ಇರ್ತದೆ, ಶರೀರದೊಂದಿಗೆ ಧ್ಯಾನ ಮಾಡಬಹುದು, ಜ್ಞಾನ ಸಂಪಾದನೆ ಮಾಡಬಹುದು, ಪುಸ್ತಕಗಳನ್ನು ಓದಬಹುದು, ಪುಸ್ತಕಗಳನ್ನು ಹಂಚಬಹುದು, ಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡಬಹುದು, ಅಪಾರವಾದ ಜ್ಞಾನವನ್ನು ಹೊಂದಬಹುದು. ಹಾಗಾಗಿ ಅನುಭವಗಳನ್ನು ಹೊಂದಬೇಕು. ಆದರೆ ವಿಚಿತ್ರ ಏನು, ಇಷ್ಟೆಲ್ಲಾ ತಯಾರಿ ಮಾಡ್ಕೊಂಡು ಬಂದಿರ್ತಾನೆ, ಓದಿರ್ತಾನೆ, ಹಗಲು ಓದಿರ್ತಾನೆ, ರಾತ್ರಿ ಓದಿರ್ತಾನೆ, ಕುಂತಾಗ ನಿಂತಾಗ ಎಲ್ಲ ಓದಿರ್ತಾನೆ. ಗ್ರಹಚಾರ ಏನಂದ್ರೆ ಎಕ್ಸಾಮಿನೇಷನ್ ಹಾಲಿಗೆ ಹೋದಾಗೇ ಮರ್ತ ಹೋಗ್ತದೆ. ವಾಪಸ್ ಹೊರಗೆ ಬಂದ ಮೇಲೆ ಮತ್ತೆ ನೆನಪಾಗ್ತದೆ, ಆದ್ರೆ ಎಕ್ಸಾಮ್ ಬರೆಯುವಾಗ ನೆನಪಿರಲ್ಲ. ಹಾಗೇ ಆಗ್ತದೆ. ಏನಾಗ್ತದೆ, ಅಲ್ಲಿ ಅಷ್ಟೆಲ್ಲಾ ತಯಾರು ಮಾಡಿ ಅಷ್ಟೆಲ್ಲಾ ಹೇಳಿ ಕಳಿಸಿ ಇಲ್ಲಿಗೆ ಬಂದರೂ ಕೂಡ ಏನು ಆಗ್ತದೆ? ಭೂಮಿ ಸ್ಪರ್ಶ ಆದ ಕೂಡಲೇ ಎಲ್ಲವನ್ನ ಮರೆತು ಹೋಗ್ತಾರೆ, ಜ್ಞಾಪಕ ಇರೋದಿಲ್ಲ, ಎಲ್ಲವನ್ನ ಮರೆತು ಬಿಡ್ತಾನೆ. ಆದ್ರೆ ಗುರುಗಳು ಸಿಕ್ಕಾಗ, ಗುರುಗಳು ಸಿಗ್ತಾರೆ. ಅವ್ರಿಗೆ ಬೇಡಿದ್ರಲ್ವಾ ನಮಗೆ ಗುರುಗಳು ಬೇಕು ಅಂತ ಹೇಳಿ, ಆ ಆತ್ಮದ ಅರ್ಹತೆಗೆ ಅನುಗುಣವಾಗಿ ಗುರುಗಳನ್ನು ಕೊಡ್ತಾರೆ. ಒಂದೇ ಸಾರಿ ಸದ್ಗುರುಗಳು ಸಿಗೋದಿಲ್ಲ, ಆತ್ಮಜ್ಞಾನ ಬೋಧನೆ ಮಾಡುವ ಗುರುಗಳು ಸಿಗೋದಿಲ್ಲ. ಕೊನೆಗೆ ಅವರು ಆ ಗುರುಗಳನ್ನ ಆಶ್ರಯಿಸಿ ನಿಧಾನವಾಗಿ ಸಾತ್ವಿಕತೆಯ ಕಡೆಗೆ ಜಾಗೃತವಾಗ್ತಾ ಬರ್ತಾರೆ. ಹಾಗಾಗಿ ಏನು ಮಾಡಬೇಕು ಎಲ್ಲವನ್ನ ಭೂಮಿಯ ಮೇಲೆ ಮಾಡಿ ಆ ಸಾಧನೆ ಮಾಡ್ತಾ 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 ಕೊನೆಗೆ ಏನಾಗ್ತದೆ, ಅವನು ಇಲ್ಲಿ ಸಾಧನೆಯನ್ನು ಮಾಡ್ತಾ ಏನ್ ಮಾಡ್ತಾನೆ? ಜನರ ಲೋಕವನ್ನ ದಾಟುವ ಪ್ರಯತ್ನವನ್ನು ಮಾಡ್ತಾನೆ. ಜನರ ಲೋಕವನ್ನ ದಾಟುವ ಪ್ರಯತ್ನ ಮಾಡಬೇಕು ಮೊದಲು, ಅದನ್ನ ದಾಟ್ಲಿಕ್ಕಾಗಿ. ಒಂದೇ ಸಾರಿ ನಾನು ಸತ್ಯಲೋಕ ನಂದು ಸ್ವರ್ಗ ಏನೋ ಮೋಕ್ಷ ಅಂತ ಹೇಳಿ ಹಾರಾಡಿದ್ರೆ ಮೋಕ್ಷ ಸಿಗುವುದಲ್ಲ. ಫಸ್ಟ್ ನಾನು ಯಾವ ಲೋಕದಿಂದ ಬಂದಿದ್ದೇನೆ, ಜನರ ಲೋಕವನ್ನಾದರೂ ದಾಟಿದ್ದೀನ, ಆ ಲೋಕವನ್ನು ದಾಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರು ಸ್ತ್ರೀ ಆಗಿದ್ದರೂ ಸರಿ, ಪುರುಷನಾಗಿದ್ದರೂ ಸರಿ, ಹಣವಿದ್ದವನಾಗಿದ್ದರೂ ಸರಿ, ಹಣ ಇಲ್ಲದೆ ಇದ್ದವನಾಗಿದ್ದರೂ ಸರಿ, ಮೇಲ್ಜಾತಿಯವನಾಗಿದ್ದರೂ ಸರಿ, ಕೆಳಜಾತಿಯವನಾಗಿದ್ದರೂ ಸರಿ, ಯಾವುದೇ ಮತ, ಜಾತಿ, ಲಿಂಗ, ಧರ್ಮ, ವಯಸ್ಸು ಯಾವುದು ಕೂಡ ಪರಿಗಣನೆಗೆ ಬರುವುದಿಲ್ಲ. ಅದೆಲ್ಲ ಭೂಮಿಗೆ ಮಾತ್ರ ಸೀಮಿತವಾದದ್ದು. ಹಾಗಾಗಿ ನಾನು ಆತ್ಮ ಅನ್ನುವುದು ಒಂದೇ ಪರಮ ಸತ್ಯವಾದದ್ದು. ಹಾಗಾಗಿ ಈ ಜಾತಿ, ಲಿಂಗ, ಧರ್ಮ, ಗಂಡು ಹೆಣ್ಣು, ವಯಸ್ಸು, ನಾನು ಯುವಕ, ನನಗೆ ವಯಸ್ಸಾಗಿದೆ, ನನ್ನದು ಹಿಂದೂ, ನಾನು ಕ್ರೈಸ್ತ, ನಾನು ಬೌದ್ಧ, ನಾನು ಮುಸ್ಲಿಂ, ಇದೆಲ್ಲವೂ ಕೇವಲ ದೇಹಕ್ಕೆ ಸಂಬಂಧಪಟ್ಟದ್ದೇ ಹೊರತು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಕೇವಲ ಭೂಮಿಯ ಮೇಲೆ ಮಾತ್ರ ಪರಿಗಣನೆಗೆ ಒಳಪಡುತ್ತದೆ ಹೊರತು ಮೇಲಿನ ಲೋಕಗಳಲ್ಲಿ ಅದು ಯಾವುದೋ ಪರಿಗಣನೆಗೆ ಒಳಪಡುವುದಿಲ್ಲ. ಅಲ್ಲಿ ಏನನ್ನ ಗಮನಿಸ್ತಾರೆ? ನೀನು ಒಂದು ಆತ್ಮ ಅಷ್ಟೇ. ಆತ್ಮ. ಪ್ರತಿಯೊಬ್ಬರೂ ಕೂಡ ನೀವು ಕಪ್ಪಾಗಿದ್ರು, ಬೆಳ್ಳಿಗಿದ್ರು, ಸುಂದರವಾಗಿದ್ರು, ಕುರೂಪವಾಗಿದ್ರು, ಯಾವುದು ಕೂಡ ಎಲ್ಲವೂ ಯಾರಿಗೆ ಬೇಕಾಗಿಲ್ಲ. ಯಾರೇ ಆಗಿದ್ರೂ ಸರಿ. ಏನ್ ಮಾಡ್ಬೇಕು? ಯಾರು ನಮ್ಮ ಸ್ಥಿತಿಯನ್ನ ನೋಡಿ, ದೇಹದ ಸ್ಥಿತಿಯನ್ನ ನೋಡಿ ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಬಹಳ ಸುಂದರವಾಗಿದ್ದಾರೆ, ನಾನು ಸುಂದರ ಇಲ್ಲ. ಅವರು ಬಹಳ ಕುರೂಪಿದ್ದಾರೆ, ನಾನು ಕುರೂಪಿ, ಹೀಗೆಲ್ಲ ಯಾರು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು? ಅವರು ಬಹಳ ಶ್ರೀಮಂತ ಇದ್ದಾರೆ, ನಾನು ಬಡವ ಇದ್ದೀನಿ, ಹೀಗೆಲ್ಲ ಯೋಚನೆ ಮಾಡಿ ದುಃಖ ಮಾಡುವ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು? ನಾನು ಆತ್ಮ ಅಂತ ಜೀವಿಸಬೇಕು. ನಿತ್ಯವೂ ನೆನ್ಪಿಟ್ಕೊಳ್ಬೇಕು, ನಾನು ದೇಹ ಅಲ್ಲ. ದೇಹ ಇರುವುದು, ಈ ಸುಖಭೋಗಗಳಿರುವುದು, ಈ ಸೌಂದರ್ಯ ಇರುವುದು, ಈ ಐಶ್ವರ್ಯ ಇರುವುದು, ಈ ಸಂಪತ್ತಿರುವುದು, ಈ ವಯಸ್ಸಿರುವುದು, ಆಯುಷ್ಯ ಇರುವುದು ಎಲ್ಲವೂ ದೇಹಕ್ಕೆ, ನನಗಲ್ಲ. ನಾನು ಯಾರು? ದೇಹ ಅಲ್ಲ, ಆತ್ಮ. ನಾನು ದೇಹ ಅಲ್ಲ, ಆತ್ಮ. ಯಾರು ದೇಹ ಸ್ಥಿತಿಯನ್ನು ಬಿಟ್ಟು ನಾನು ಆತ್ಮ ಅನ್ನುವ ಸ್ಥಿತಿಗೆ ಹೋಗ್ತಾನೋ ಆಗ ಮಾತ್ರ ಅವನು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನ ಪಡಿತಾನೆ. ಜನರ ಲೋಕವನ್ನ ದಾಟುವ ಅರ್ಹತೆ ಅವಾಗ ಅವನಿಗೆ ಸಿಗ್ತದೆ. ಅಲ್ಲಿವರೆಗೆ ಏನ್ ಮಾಡ್ತಾ ಇರ್ತಾನೆ?
ಅಲ್ಲಿವರೆಗೂ ನಾನು ದೇಹ, ಜಾತಿ ಹೆಸರಲ್ಲಿ, ಲಿಂಗದ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ, ಮೇಲು ಅನ್ನುವ ಹೆಸರಿನಲ್ಲಿ, ಕೀಳು ಅನ್ನುವ ಹೆಸರಿನಲ್ಲಿ, ಸಂಪ್ರದಾಯ ಶಾಸ್ತ್ರ ಅನ್ನೋ ಹೆಸರಿನಲ್ಲಿ ಹಾರಾಡ್ತಾ ಇರ್ತಾನೆ. ಅಂದ್ರೆ ದೇಹ ಭಾವ ಇರ್ತದೆ. ನಾನೊಂದು ಆತ್ಮ, ಎಲ್ಲರೂ ಆತ್ಮ ಅನ್ನುವ ಸ್ಥಿತಿ ಅವನಲ್ಲಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ, ನಾವು ಮನೆಯಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕೊಳ್ಬೇಕಂತೆ. ಗೋಡೆ ಮೇಲೆ ಏನು, ನಾನು ಆತ್ಮ. ಅದನ್ನ ನೋಡಿದಾಗೆಲ್ಲ ನಮಗೆ ಹೊಡಿತಾ ಇರ್ಬೇಕದು, ನೆನಪು ಮಾಡ್ತಾ ಇರ್ಬೇಕು, ನಾನು ಆತ್ಮ, ನಾನು ಆತ್ಮ ಅಂತ. ಹಾಗೆ ಪ್ರತಿ ದಿನ ನಾವು ಪ್ರತಿ ಕ್ಷಣ ಮನೆಯಲ್ಲಿ ಅದನ್ನು ನೋಡ್ತಾ ನೋಡ್ತಾ ನೆನಪು ಮಾಡ್ಕೊಳ್ತಾ ಇರ್ಬೇಕಂತೆ. ನಾನು ದೇಹ ಅಂದ್ಕೊಂಡ್ರೆ ಮಾಡುವ ಕೆಲಸಗಳು ಒಂದೇ ರೀತಿ ಇರ್ತದೆ. ನಾನು ಆತ್ಮ ಅನ್ಕೊಂಡ್ರೆ ಮಾಡಬೇಕಾದ ಕೆಲಸಗಳು ಇನ್ನೊಂದು ರೀತಿ ಇರ್ತದೆ, ಅಲ್ವಾ? ಅಂದ್ರೆ ನಾವು ದೇಹದಿಂದ ಯೋಚನೆ ಮಾಡಿದ್ರೆ ನನಗೆ ಬೇಕಾದವರು, ಬೇಡಾದವರು, ನನಗೆ ಒಳ್ಳೆಯವರು, ಕೆಟ್ಟವರು, ಆ ಜಾತಿಯವರು, ಈ ಜಾತಿಯವರು, ಆ ಧರ್ಮದವರು, ಈ ಧರ್ಮದವರು, ಹಾಗೆ ಹೀಗೆ, ಆ ಕುಲ ಈ ಕುಲ, ಆ ಅನ್ನುವ ಭಾವ ಬರ್ತದೆ. ಅನ್ನುವ ಭಾವದಿಂದ ಜಗತ್ತಿನಲ್ಲಿ ನಾವು ವರ್ತನೆ ಮಾಡ್ತೇವೆ. ಯಾವಾಗ ನಾನು ಆತ್ಮ ಅನ್ನೋದು ಬರ್ತದೋ ಅಲ್ಲಿ ಜಾತಿ ಅನ್ನುವ ಮನಸ್ಥಿತಿ ಬರೋಲ್ಲ, ಲಿಂಗ ಅನ್ನುವ ಮನಸ್ಥಿತಿ ಬರೋಲ್ಲ, ಧರ್ಮ ಅನ್ನುವ ಮನಸ್ಥಿತಿ ಬರೋಲ್ಲ. ಎಲ್ಲರೂ ಪರಬ್ರಹ್ಮನ ಸ್ವರೂಪರಾದಂತ ಆತ್ಮರು. ಅಲ್ಲಿ ರಾಗ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಇನ್ನೊಬ್ಬರನ್ನು ಕಂಡಾಗ ಬೇಜಾರಿಲ್ಲ, ಅಸೂಯೆ ಇರೋದಿಲ್ಲ. ಅವರ ಸೌಂದರ್ಯವನ್ನು ನೋಡಿ, ಐಶ್ವರ್ಯವನ್ನು ನೋಡಿ, ಜ್ಞಾನವನ್ನು ನೋಡಿ, ಒಳ್ಳೆಯದನ್ನು ನೋಡಿ, ಕೆಟ್ಟದ್ದನ್ನು ನೋಡಿ ಯಾರಿಗೋ ಅಸೂಯೆ ಭಾವನೆ ಬರುವುದಿಲ್ಲ. ಎಲ್ಲರಲ್ಲೂ ಯಾರು ಕಾಣ್ತಾರೆ ಅವರಿಗೆ? ಬ್ರಹ್ಮ, ಬ್ರಹ್ಮ ಮಾತ್ರ ಕಾಣಿಸ್ತಾರೆ. ಆ ಸ್ಥಿತಿ ಆತ್ಮಸ್ಥಿತಿ. ಅದು ಮಾತ್ರ ಆತ್ಮಸ್ಥಿತಿ. ಯಾರ ಮೇಲಾದ್ರೂ ನಮಗೆ ಕೋಪ ಬರ್ತಾ ಇದೆ, ಅಸೂಯೆ ಬರ್ತಾ ಇದೆ ಅಂದ್ರೆ ನಾವು ದೇಹ ಸ್ಥಿತಿಯಲ್ಲಿದ್ದೇವೆ. ಯಾರ ಮೇಲಾದ್ರೂ ನಮಗೆ ಕೆಟ್ಟ ಭಾವನೆ ಬರ್ತಾ ಇದೆ, ತಪ್ಪು ಬರ್ತಾ ಇದೆ ಅಂತಂದ್ರೆ ನಾವು ದೇಹ ಸ್ಥಿತಿಯಲ್ಲಿದ್ದೇವೆ ಅಂತ ಅರ್ಥ. ಯಾರ ಮೇಲಾದ್ರೂ ನಮಗೆ ಅಸೂಯೆ ಬರ್ತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಮತ್ತೊಂದು ಮಗದೊಂದು ಏನೇನು ಇವತ್ತು ನಮಗೆ ಆಗ್ತಾ ಇದೆ, ಆ ಗುಣಗಳಲ್ಲಿ ಪರಿವರ್ತನೆ ಆಗಿಲ್ಲ ಅಂತಂದ್ರೆ ಕಾರಣ ನಾವು ದೇಹಭಾವದಲ್ಲಿದ್ದೇವೆ, ಆತ್ಮಸ್ಥಿತಿಯಲ್ಲಿ ನಾವು ನೋಡ್ತಾ ಇಲ್ಲ ಅಂತ ಅರ್ಥ. ಹಾಗೆಯೇ ನಾವು ಈ ಇದನ್ನೆಲ್ಲ ಬಿಟ್ಟು, ಹಾಗಾಗಿ ನಾವು ಆತ್ಮಸ್ಥಿತಿಯನ್ನ ಜಾಗೃತಗೊಳಿಸಿಕೊಳ್ಳಬೇಕು. ಭೂಮಿ ಮೇಲೆ ಯಾರೋ ಸ್ತ್ರೀ ಆಗಿರ್ಲಿ, ಪುರುಷ ಆಗಿರ್ಲಿ, ಯಾವ ಯಾವುದೇ ವಯಸ್ಸಿನವರಾಗಿರ್ಲಿ, ಎಷ್ಟೇ ಕುಲ, ಧರ್ಮ, ಜಾತಿ, ದೇಶ ಎಲ್ಲವನ್ನ ಬಿಟ್ಟು ನಾನು ಆತ್ಮ, ನಾವು ಭೂಲೋಕದಲ್ಲಿ ಹೋಗೋದು ಅಂದ್ರೆ ನಾವು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ, ಸ್ವಲ್ಪ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಇಲ್ಲಿಗೆ ಅಂದ್ರೆ ಭೂಮಿಯ ಮೇಲೆ ಬಂದಿದ್ದೇವೆ ಅಷ್ಟೇ ಹೊರತು ಭೂಮಿಯನ್ನು ನಮ್ಮ ಸ್ವಂತ ಜಾಗ ಅಲ್ಲ. ನಾವು ಯಾವ ಲೋಕವಾಸಿಗಳು? ಪರಲೋಕವಾಸಿಗಳು, ಇಹಲೋಕವಾಸಿಗಳು, ಪರಲೋಕವಾಸಿಗಳಲ್ಲ. ನಮ್ಮ ನಿಜವಾದ ಲೋಕ ಯಾವುದು ಗೊತ್ತು? ನಮ್ಮ ನಿಜವಾದ ಲೋಕ ಯಾವುದು? ಸತ್ಯಲೋಕ. ನಮ್ಮ ನಿಜವಾದ ಲೋಕ ಭೂಮಿಯಲ್ಲ. ನಿಜವಾಗಲೂ ನಾವು ಯಾವ ಲೋಕಕ್ಕೆ ಸಂಬಂಧಪಟ್ಟವರು? ಸತ್ಯಲೋಕಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ನಾವು ಇಹಲೋಕಕ್ಕೆ ಹೋಗಬೇಕು, ನಮ್ಮ ಲೋಕಕ್ಕೆ ನಾವು ಹೋಗಬೇಕು. ಇದು ಪರಲೋಕ, ಇದು ನಮ್ಮ ಲೋಕ ಅಲ್ಲ ಇದು. ಹಾಗಾಗಿ ಅದಕ್ಕಾಗಿ ಮನುಷ್ಯ ಇಡೀ ಜೀವನ ಪರ್ಯಂತ ತಾನು ಪ್ರಯತ್ನ ಮಾಡಬೇಕು. ಎಲ್ಲವೂ ಇಲ್ಲಿ ಇರುವವರೆಗೆ ಮಾತ್ರ. ಯಾವಾಗ ನಾವು ಶರೀರವನ್ನು ಬಿಡ್ತೇವೋ, ಭೂಮಿಯ ಮೇಲೆ ಇರುವಾಗ ಯಾವುದರೊಂದಿಗೂ ಕೂಡ ಸಂಬಂಧ ಇರೋದಿಲ್ಲ. ಎಲ್ಲವನ್ನ ಬಿಟ್ಟು ಏನ್ ಮಾಡ್ತೀವಿ? ನಮ್ಮ ಲೋಕಕ್ಕೆ ನಾವು ಹೊರಟು ಹೋಗ್ತೇವೆ. ಹಾಗಾಗಿ ಪರಲೋಕವೇ ನಮ್ಮ ಸ್ವಂತ ಲೋಕ. ಯಾವುದು ಪರಲೋಕ? ಮೇಲಿರುವ ಲೋಕ. ಅಲ್ಲಿ ನಮ್ಮ ಬೆಳವಣಿಗೆ, ಪ್ರಗತಿ, ಶ್ರೇಷ್ಠತೆ ಎಲ್ಲವೂ ಇರ್ತದೆ. ಆದ್ದರಿಂದ ಮನುಷ್ಯ ಏನ್ ಮಾಡ್ಬೇಕು? ಭೂಮಿಯ ಮೇಲೆ ಶ್ರೇಷ್ಠತೆಯನ್ನ ಸಂಪಾದನೆ ಮಾಡಿಕೊಳ್ಬೇಕು. ಯಾವ ಶ್ರೇಷ್ಠತೆಯನ್ನ? ಮೇಲಿನ ಶ್ರೇಷ್ಠತೆಯನ್ನ. ಭೂಮಿಯ ಮೇಲಿನ ಶ್ರೇಷ್ಠತೆಗಾಗಿ ಹೋರಾಟ ಮಾಡಬಾರದು. ಯಾವುದು ಭೂಮಿಯ ಮೇಲಿನ ಶ್ರೇಷ್ಠತೆ? ನಾನು CM ಆಗ್ಬೇಕು, ನಾನು PM ಆಗ್ಬೇಕು, ನಾನು IAS ಆಗ್ಬೇಕು, ನಾನು IPS ಆಗ್ಬೇಕು, ನಾನು ಮಿನಿಸ್ಟರ್ ಆಗ್ಬೇಕು, ನಾನು ಅಷ್ಟು ದೊಡ್ಡ ಕಂಪನಿ ಕಟ್ಟಬೇಕು, ಅದು ಮಾಡ್ಬೇಕು, ಇದನ್ನ ಮಾಡ್ಬೇಕು. ಎಲ್ಲ ಭೂಮಿಗೆ ಸಂಬಂಧಪಟ್ಟ ಶ್ರೇಷ್ಠತೆ. ಕಾರಣ ಆ ಭೋಗ ಕೆಲವು ದಿನಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದನ್ನ ನೋಡಿಕೊಂಡು ಬೇರೆಯವರು ಮಾಡುವುದನ್ನ ನೋಡಿ, ಜಗತ್ತನ್ನು ನೋಡಿ, ಲೋಕವನ್ನ ನೋಡಿ ನಾವು ಅವರನ್ನ ಅನುಕರಣೆ ಮಾಡಿದಿವಿ ಅಂತಾದರೆ ನಾವು ಯಾವ ಉದ್ದೇಶದಿಂದ ಬಂದಿದ್ದೇವೆ ಆ ಉದ್ದೇಶ ಈಡೇರುವುದಿಲ್ಲ. ಮತ್ತೆ ನಮ್ಮ ಜನ್ಮಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಜನ್ಮಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ ನಮ್ಮನ್ನು ನಾವು ಸೆಲೆಬ್ರಿಟಿ ಅನ್ಕೊಳ್ಳೋದು, ನಮ್ಮನ್ನ ಗುರುತಿಸುವುದು, ನಮ್ಮನ್ನ ಗುರುತಿಸ್ಲಿಕ್ಕಾಗಿ ಅಂತ ಹೇಳಿ ಪ್ರಯತ್ನ ಮಾಡೋದು, ಇದು ಯಾವುದು ನಿಜವಾದ ಶಾಶ್ವತ ಶ್ರೇಷ್ಠವಾದ ಸ್ಥಿತಿಯಲ್ಲ. ಅದು ನಿಜವಾದ ಶ್ರೇಷ್ಠವಾದ ಸ್ಥಿತಿಯಲ್ಲ. ಯಾಕೆಂದ್ರೆ ನಮಗೆ ಪಂಡಿತರು ಹೇಳ್ತಾರೆ,
ಏನು ಪ್ರವಚನಗಳನ್ನ ಮಾಡುವವರು, ಪುರಾಣಗಳನ್ನ ಹೇಳೋರು ಏನ್ ಹೇಳ್ತಾರೆ? ಸ್ವರ್ಗಕ್ಕೆ ಹೋಗಬೇಕು ಅಂತಾರೆ. ಸ್ವರ್ಗ ಎಂಬುದು ಜನಾಲೋಕಕ್ಕಿಂತಲೂ ಕೆಳಗೆ ಇರುವಂತಹ ಲೋಕ. ನಾವೇನನ್ನ ದಾಟಬೇಕೋ, ಜನರ ಲೋಕವನ್ನ ದಾಟುವ ಪ್ರಯತ್ನ ಮಾಡ್ಬೇಕು. ಜನರ ಲೋಕವನ್ನ ದಾಟಿದ್ರೆ ಆಮೇಲೆ ನಿಧಾನವಾಗಿ ಏನ್ ಮಾಡ್ತೀವಿ ನಾವು? ಮೇಲಿನ ಲೋಕಗಳಿಗೆ, ಸತ್ಯಲೋಕವನ್ನ ಹೋಗಿ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ಸಿಕ್ಕಾಕಿಕೊಳ್ಳುವುದಿಲ್ಲ. ಅಬ್ರಹ್ಮ ಭುವನನ್ ಲೋಕಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯೋ ಮಾಮುಪೇತ್ಯಾತು ಕೌಂಥೇಯ ಪುನರ್ಜನ್ಮನ ವಿದ್ಯತೆ. ಹೇ ಅರ್ಜುನ, ಬ್ರಹ್ಮಲೋಕ, ಬ್ರಹ್ಮನ ಲೋಕವನ್ನ ಹೋಗಿ ಸೇರಿದರೂ ಕೂಡ, ಅಂದ್ರೆ ತಪೋಲೋಕವನ್ನ ಸೇರಿದರೂ ಕೂಡ ಪುನಃ ಆ ಮನುಷ್ಯ ಏನ್ ಮಾಡ್ಬೇಕು? ಭೂಮಿ ಮೇಲೆ ಮತ್ತೆ ಮತ್ತೆ ಜನ್ಮ ತಗೊಂಡು ಬರಲೇಬೇಕು. ಹಾಗಾಗಿ ಆದರೆ ಯಾರು ನಾನಿರುವಂತಹ ಸತ್ಯಲೋಕವನ್ನ ಬಂದು ಸೇರ್ತಾನೋ ಅವನಿಗೆ ಪುನರ್ಜನ್ಮ ಅನ್ನೋದು ಇರುವುದಿಲ್ಲ. ಅವನು ಮತ್ತೆ ಭೂಮಿ ಮೇಲೆ ಬಂದು ಜನಿಸುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಆ ಹಾಗಾದ್ರೆ ನಾವೆಲ್ಲ ಬೆಸ್ಟ್ ಅಲ್ವಾ? ಹಂಗಾದ್ರೆ ನಾವು ಧ್ಯಾನ ಮಾಡ್ತಾ ಇದೀವಲ್ಲ. ಬಹಳ ಜನ ಹೇಳ್ತಾರೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ. ಹಂಗಾದ್ರೆ ನಾವು ಧ್ಯಾನ ಮಾಡೋರೆಲ್ಲ ಸತ್ಯಲೋಕಕ್ಕೆ ಹೋಗಿಬಿಡೋದಲ್ಲ. ಆ ಅಲ್ಲೇ ಇರೋದು ಮಜಾ. ಏನು ಅಂದ್ರೆ ಇದನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲ, ಎಲ್ಲರೂ ಪತ್ರಿಜಿ ಅವರು ಹೇಳಿದಾರಲ್ವಾ, ಮ್ಯೂಸಿಕ್ ಮೆಡಿಟೇಷನ್ ಮಾಡ್ಬೋದಲ್ವಾ? ಪತ್ರಿಜಿ ಅವರು ಇವಾಗ ಬೇಕಾದಷ್ಟು ಜನ ಗೈಡಿಂಗ್ ಮೆಡಿಟೇಷನ್ ಮಾಡ್ತಾರಲ್ವಾ, ಯಾಕೆ ಮಾಡಬಾರ್ದು? ಇಲ್ಲೇ ಇರುವುದು ರಹಸ್ಯ. ರಹಸ್ಯ ಇರೋದೇ ಇಲ್ಲಿ. ಏನು, ಯಾಕೆ ಅಂತಂದ್ರೆ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಲ್ವಾ? ರಾತ್ರಿ ಎಲ್ಲ ಧ್ಯಾನ ಮಾಡೋರಿದ್ದೀವಿ. ದಿನಕ್ಕೆ 2 ತಾಸು, 3 ತಾಸು, 5 ತಾಸು, ಹೊಸಬರು ಹಳಬರು ಎಲ್ಲ ಇದ್ದೀವಿ. ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡಿದವರೆಲ್ಲ ಎಲ್ಲಿ ಹೋಗ್ತಾರೆ? ಸತ್ಯಲೋಕಕ್ಕೆ ಹೋಗ್ತಾರೆ. ಹಾಗಾದ್ರೆ ನಾವೆಲ್ಲರೂ ಹೋಗ್ತೀವಾ? ಎಲ್ಲರೂ ಹೋಗ್ತೀವಾ? ಎಲ್ಲರೂ ಹೋಗ್ತೀವಾ ಸತ್ಯಲೋಕಕ್ಕೆ? ಅಥವಾ ಜನರ ಲೋಕವನ್ನ ಎಲ್ಲರೂ ದಾಟ್ತೀವಾ? ಸತ್ಯಲೋಕದ ಮಾತು ಆಮೇಲೆ ಇರಲಿ, ಜನರ ಲೋಕವನ್ನು ದಾಟ್ತೀವಾ? ಹೋಗ್ಲಿ ಮಹರ್ ಲೋಕಕ್ಕೆ ಹೋಗ್ತೀವಾ? ಇಲ್ಲ ಅದ್ರ ಮೇಲಿರುವ ತಪೋಲೋಕಕ್ಕೆ ಹೋಗ್ತೀವಾ? ಇಲ್ಲ ಸತ್ಯಲೋಕಕ್ಕೆ ಹೋಗ್ತೀವಾ? ಎಲ್ಲರೂ ಹೋಗ್ತೀವಾ? ಮತ್ತೆ ಧ್ಯಾನ ಮಾಡ್ತಾ ಇದೀವಲ್ಲ, ಸಜ್ಜನ ಸಂಗತಿ ಮಾಡ್ತೀವಿ, ಸ್ವಾಧ್ಯಾಯ ಹೇಳ್ತೀವಿ, ಆ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಮತ್ತೆ ಹೋಗ್ಬೇಕಲ್ಲ. ಆದ್ರೆ ಎಲ್ಲರೂ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ದೋಷ ಇದೆ. ಸಾಧನೆಯಲ್ಲಿ ದೋಷ ಇದೆ. ಏನು ದೋಷ ಇದೆ? ಆ ಅದನ್ನ ತಿಳ್ಕೊಳ್ಬೇಕು. ಬಹಳಷ್ಟು ಜನ ಧ್ಯಾನಕ್ಕೆ ಬಂದ ತಕ್ಷಣ ಏನ್ ತಿಳ್ಕೊಳ್ತಾರೆ? ನಾವು ಹೆಂಗಿದ್ರು ಧ್ಯಾನ ಮಾಡ್ತಾ ಇದ್ದೀವಿ. ಪಕ್ಕ ನಾವು ಎಲ್ಲಿ ಹೋಗ್ತೀವಿ? ಸತ್ಯಲೋಕಕ್ಕೆ ಹೋಗ್ತೀವಿ. ಕೆಲವು ದಿನಗಳು ಧ್ಯಾನ ಮಾಡಿ ಕೆಲವರು ಹೇಳ್ತಾರೆ ನಂದು 3ನೇ ಕಣ್ಣು ಓಪನ್ ಆಗಿದೆ, ಉತ್ತೇಜನ ಆಗಿದೆ ಅನ್ಕೊಳ್ತಾರೆ. ಇನ್ನು 3ನೇ ಕಣ್ಣು ಅಂದ್ರೆ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ ಅದು. ಬಹಳ ಬಹಳ ಜನ್ಮಗಳ ಸಾಧನೆ ಇರಬೇಕು. ಈ ಜನ್ಮದಲ್ಲೂ ಕೂಡ ಅತ್ಯಂತ ಕಠಿಣ ಸಾಧನೆ ಇರಬೇಕು. 3ನೇ ಕಣ್ಣು ಅಂದ್ರೆ ಅಷ್ಟು ಸುಲಭವಾಗಿ ತಮಾಷೆಯಾಗಿ ಸಿಗುವಂತದ್ದಲ್ಲ. ಆದ್ರೆ ಧ್ಯಾನ ಮಾಡುವವರು ಎಲ್ಲರೂ ಕೂಡ ಸತ್ಯಲೋಕವನ್ನು ಹೋಗಿ ಸೇರುವುದಿಲ್ಲ. ಧ್ಯಾನ ಮಾಡುವವರು ಎಲ್ಲರೂ ಕೂಡ ತಪೋಲೋಕವನ್ನು ಹೋಗಿ ಸೇರುವುದಿಲ್ಲ. ಧ್ಯಾನ ಮಾಡುವವರು ಎಲ್ಲರೂ ಕೂಡ ಮಹರ್ಲೋಕವನ್ನು ಹೋಗಿ ಸೇರುವುದಿಲ್ಲ. ಎಷ್ಟೋ ಜನ ಧ್ಯಾನ ಮಾಡಿದರೂ ಜನರ ಲೋಕವನ್ನೇ ದಾಟುವುದಿಲ್ಲ. ಜನರ ಲೋಕವನ್ನೇ ದಾಟೋಲ್ಲ. ಮತ್ತೆ ಎಲ್ಲಿ ಹೋಗ್ತಾರೆ? ಸ್ವರ್ಗಕ್ಕೆ ಹೋಗ್ತಾರೆ. ನೋಡಿ ಹೇಗಿದೆ ಮಜಾ. ಧ್ಯಾನ ಮಾಡಿದರೂ, ಸಜ್ಜನ ಸಾಂಗತ್ಯ ಕೇಳಿದರೂ, ಸ್ವಾಧ್ಯಾಯ ಮಾಡಿದರೂ, ಜ್ಞಾನ ಸಂಪಾದನೆ ಮಾಡಿದರೂ ಏನ್ ಮಾಡ್ತಾರೆ? ಕೆಲವರು ಜನರ ಲೋಕವನ್ನೇ ದಾಟೋಲ್ಲ. ಯಾಕೆ ದಾಟೋಲ್ಲ? ಆ ದೋಷ. ಸಾಧನೆಯಲ್ಲಿ ದೋಷ ಇದೆ. ಏನು ಸಾಧನೆಯಲ್ಲಿ ದೋಷ ಇದೆ? ಯಾಕೆ ಅಂದ್ರೆ ಧ್ಯಾನ ಅನ್ನುವುದೇನು? ತಪಸ್ಸು ಅಲ್ವಾ? ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಧ್ಯಾನ ಮಾಡುವಲ್ಲಿ ಧ್ಯಾನ ಮಾಡುವವರಲ್ಲಿ 100 ಜನ ಧ್ಯಾನ ಮಾಡ್ತಾರೆ ಅಂದ್ರೆ ಅಲ್ಲಿ 90 ಜನ ಏನ್ ಮಾಡ್ತಾರೆ? ಧ್ಯಾನ ಮಾಡುವಾಗ ಆಸೆ ಬುರುಕರಾಗಿ ಧ್ಯಾನ ಮಾಡ್ತಾರೆ. ಆಸೆ ಬುರುಕತನ, ಸಕಾಮ ಸಕಾಮ ಕರ್ಮವನ್ನು ಮಾಡ್ತಾರೆ. ಆಗ ಧ್ಯಾನವು ಕೂಡ ಏನಾಗ್ತದೆ? ಸಕಾಮ ಕರ್ಮವನ್ನು ಮಾಡ್ತಾರೆ. ಏನೇನ್ ಧ್ಯಾನ ಮಾಡ್ತಾರೆ? ಸಂಗೀತ ಧ್ಯಾನ ಮಾಡ್ತಾರೆ. ಸಂಗೀತ ಧ್ಯಾನವನ್ನು ಮಾಡ್ತಾರೆ. ಗೈಡಿಂಗ್ ಮೆಡಿಟೇಷನ್ ಮಾಡ್ತಾರೆ. ಮನಿ ಮೆಡಿಟೇಷನ್ ಮಾಡ್ತಾರೆ. ಕುಂಡಲಿನಿ ಜಾಗೃತಿ ಧ್ಯಾನ ಮಾಡ್ತಾರೆ. ಚಕ್ರಗಳ ಆಕ್ಟಿವೇಶನ್ಗೆ ಧ್ಯಾನ ಮಾಡ್ತಾರೆ. ಆರಾ ಆಕ್ಟಿವೇಶನ್ ಅಂತ ಧ್ಯಾನ ಮಾಡ್ತಾರೆ. ಚಾನಲಿಂಗ್ ಅಂತ ಧ್ಯಾನ ಮಾಡ್ತಾರೆ. ಹೀಗೆ ನಾನಾ ವಿಧವಾದ ಧ್ಯಾನಗಳನ್ನ ಅಳವಡಿಸಿಕೊಳ್ತಾರೆ. ಎಲ್ಲಾ ರೀತಿಯ ಧ್ಯಾನಗಳನ್ನ ಅಳವಡಿಸಿಕೊಳ್ತಾರೆ. ಧ್ಯಾನದ ಮುಂಚೆ ಸಂಕಲ್ಪ ಧ್ಯಾನ ಅಂತ ಮಾಡ್ತಾರೆ. 41 ದಿವಸ ಸಂಕಲ್ಪ ಧ್ಯಾನ ಅಂತ ಮಾಡ್ತಾರೆ. ಕೆಲವರು ಆರೋಗ್ಯಕ್ಕಾಗಿ ಅಂತ ಧ್ಯಾನ ಮಾಡ್ತಾರೆ. ಕೆಲವರಿಗೆ ಸಂಪತ್ತಿಗಾಗಿ ಅಂತ ಧ್ಯಾನ ಮಾಡ್ತಾರೆ. ಕೆಲವರಿಗೆ ಪೂಜೆ ಪುನಸ್ಕಾರ ಅದಿದು ಮಾಡಿ ಏನ್ ಮಾಡಿದ್ರು ಒಳ್ಳೇದಾಗಿಲ್ಲ, ಕೊನೆ ಪಕ್ಷ ಧ್ಯಾನ ಮಾಡಿ ಒಳ್ಳೇದಾಗ್ತದೆ ಅಂತೇಳಿ ಒಳ್ಳೇದಾಗ್ತದೆ ಅಂತ ಧ್ಯಾನ ಮಾಡ್ತಾರೆ. ಆದರೆ ಆದರೆ ಯಾವ ಅಪೇಕ್ಷೆಯು, ಫಲದ ಅಪೇಕ್ಷೆಯೂ ಇಲ್ಲದೆ ಕೇವಲ
ನನ್ನ ಆತ್ಮದ ಉನ್ನತಿಗಾಗಿ, ಕೇವಲ ನನ್ನ ಆತ್ಮದ ಉನ್ನತಿಗಾಗಿ ಅಂತ ಯಾರು ಧ್ಯಾನ ಸಾಧನೆಯನ್ನು ಮಾಡ್ತಾರೋ ಅವರು ಜನರ ಲೋಕವನ್ನು ದಾಟ್ತಾರೆ. ಅವರು ಜನರ ಲೋಕವನ್ನು ಅಂದ್ರೆ ನಿಷ್ಕಾಮ ಕರ್ಮ ಧ್ಯಾನದಲ್ಲೋ ಯಾವುದೇ ಸಂಕಲ್ಪ ವಿಕಲ್ಪಗಳು ಇರಬಾರದು, ಯಾವುದೇ ಉದ್ದೇಶಗಳಿರಬಾರದು, ಯಾವುದೇ ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನ, ಯಾವುದೇ ಫಲದ ಅಪೇಕ್ಷೆ ಇರಬಾರದು. ಯಾರಿಗೆ ಯಾವುದೇ ಧ್ಯಾನದಲ್ಲೂ ಕೂಡ ಯಾರಿಗೆ ಫಲದ ಅಪೇಕ್ಷೆ ಇಲ್ಲ ಅವ್ರೇನ್ ಮಾಡ್ತಾರೆ? ತಪ್ಪಲ್ಲ. ಸಂಗೀತ ಧ್ಯಾನ ಮಾಡುವುದು ತಪ್ಪಲ್ಲ, ಸೌಂಡ್ ಹೀಲಿಂಗ್ ಮಾಡೋದು ತಪ್ಪಲ್ಲ, ರೇಖಿ ಹೀಲಿಂಗ್ ಮೆಡಿಟೇಷನ್ ಮಾಡೋದು ತಪ್ಪಲ್ಲ, ಅಲ್ಲ ಯಾವುದು ತಪ್ಪಲ್ಲ. ಆದರೆ ನನಗೆ ಏನು ಬೇಕು ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ನನಗೆ ಏನು ಬೇಕಾಗಿದೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಯಾವುದೂ ತಪ್ಪಲ್ಲ. ಗೈಡಿಂಗ್ ಮೆಡಿಟೇಷನ್ ತಪ್ಪಲ್ಲ, ಮನಿ ಮೆಡಿಟೇಷನ್ ತಪ್ಪಲ್ಲ, ಚಕ್ರ ಧ್ಯಾನವೂ ತಪ್ಪಲ್ಲ, ಕುಂಡಲಿನಿ ಜಾಗೃತಿ ಧ್ಯಾನವೂ ತಪ್ಪಲ್ಲ, ಪಾಸ್ಟ್ ಲೈಫ್ ರಿಗ್ರೆಷನ್ ಅದು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಎಲ್ಲವೂ ಬೇಕು. ಅದು ಸೃಷ್ಟಿಯಲ್ಲಿ ಸುಮ್ನೆ ಯಾವುದೂ ಇಲ್ಲ. ಪತ್ರಿಜಿಯವರು ಮಾಡಿಸ್ತಿದ್ದಾರಲ್ವಾ, ಅದಕ್ಕಾಗಿಯೇ ಮಾಡಿಸ್ತಾ ಇದ್ರು. ಯಾವ್ಯಾವ ಆತ್ಮ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತದೋ ಆಯಾ ಸ್ಥಿತಿಯಲ್ಲಿರೋ ಅವುಗಳನ್ನು ತಗೊಳ್ತವೆ. ಹೋಲಾಗಿ ಕೂತಾಗ ಎಲ್ಲರೂ ನೂರಾರು ಜನ ಸಾವಿರಾರು ಜನ ಕೂತಾಗ ಎಲ್ಲಾ ಆತ್ಮಗಳು ಒಂದೇ ಸ್ಥಿತಿಯಲ್ಲಿ ಇರುವುದಿಲ್ಲ. ಕೆಲವು ಇನ್ನು ಆಗಷ್ಟೇ ಬಂದಿರುವ ಆತ್ಮಗಳಿರ್ತದೆ, ಇನ್ನು ಕೆಲವು ವೃದ್ಧಾತ್ಮಗಳಿರ್ತದೆ. ಸಂಗೀತ ಧ್ಯಾನ ಮಾಡುವಾಗ ಎಷ್ಟೋ ಜನರಿಗೆ ಏನಾಗ್ತದೆ, ಸಂಗೀತ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸೈಲೆಂಟ್ ಮೆಡಿಟೇಷನ್ ಇಷ್ಟ ಆಗ್ತದೆ ಅಂತೇಳಿ ಏನ್ ಮಾಡ್ತಾರೆ, ಸೈಲೆಂಟ್ ಮೆಡಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಹಜವಾಗಿ ಅವರು ಹೊರಗಡೆ ಬರ್ತಾರೆ. ಗೈಡಿಂಗ್ ಮೆಡಿಟೇಷನ್ ನಮಗೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿ ಏನ್ ಮಾಡ್ತಾರೆ, ಸಹಜವಾಗಿ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಅವರಲ್ಲಿ ಗುಣ ಪರಿವರ್ತನೆ ಆಗುವುದಿಲ್ಲ. ಆಗದೆ ಹೋದಾಗ ಅವರಿಗೆ ಸಮಾಧಾನ ಇರೋಲ್ಲ. ನಾವು ಇಷ್ಟು ದಿನ ಧ್ಯಾನ ಮಾಡ್ತಾ ಇದೀವಿ ಆದ್ರೆ ಇದರಲ್ಲಿ ಏನು ಪರಿವರ್ತನೆ ಇಲ್ಲ, ಹಾಗಾದ್ರೆ ಏನೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳಿ ಅವರಲ್ಲಿ ಹಪಾಹಪಿ ನಡೀತಾ ಇರ್ತದೆ. ಆಗ ಆಗ ಆ ಆತ್ಮ ನಿಜವಾಗಲೂ ಉನ್ನತ ಸ್ಥಿತಿಯಲ್ಲಿದ್ದು 7 ಜನ್ಮ ಮೇಲೆ 7 ಜನ್ಮ ಜನರ ಲೋಕದಲ್ಲಿ ಮೇಲಿನ ಲೋಕದ ಮಾಸ್ಟರ್ಸ್ ಜೊತೆ ಕೌನ್ಸಿಲಿಂಗ್ ನಲ್ಲಿ ಪ್ರಾರ್ಥನೆ ಮಾಡಿರ್ತದ್ದು, ನನಗೆ ಸದ್ಗುರುಗಳನ್ನ ಕೊಡಿ. ನಾವು ಹೋಗಿದ್ರಿ, ಗುರುಗಳನ್ನ ಕೊಟ್ಟಿದ್ರಿ, ಆದ್ರೆ ನಾವು ಹೋಗಿ ಮತ್ತು ಅಲ್ಲಿ ಏನೋ ಮಾಡಿ ಮತ್ತೆ ಸಿಕ್ಕಾಕೊಂಡ್ವಿ. ನಮಗೆ ಅಂತ ಗುರುಗಳು ಬೇಡ, ಯಾರು ಬೇಕು? ಸದ್ಗುರುಗಳು ಬೇಕು ಅಂತ ಹೇಳಿ ಕನಿಷ್ಠ 7 ಜನ್ಮ ಪ್ರಾರ್ಥನೆ ಮಾಡ್ತದಂತ ಆತ್ಮ. ಯಾರು ಅಷ್ಟು ಜನ್ಮ ಪ್ರಾರ್ಥನೆ ಮಾಡಿ ಆಯ್ತು, ಇನ್ನು ಮುಂದೆ ನಿನಗೆ ನಾನು ಸದ್ಗುರುವನ್ನ ಕೊಡ್ತೇನೆ, ಆ ಸದ್ಗುರುಗಳನ್ನ ಆಶ್ರಯಿಸು, ನೀನು ಆಗ ನೀನು ಜನರ ಲೋಕವನ್ನು ದಾಟುವ ಅರ್ಹತೆ ಪಡ್ಕೊಳ್ತೀಯ ಅಂತ ಹೇಳಿ ಏನ್ ಮಾಡ್ತಾರೆ, ಆಯ್ತು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಯಾರು ಹಾಗೆ ಆಶೀರ್ವಾದ ಪಡೆದು ಬಂದಿದ್ದಾರೋ ಆತ್ಮಗಳು, ಅವರಿಗೆ ಸದ್ಗುರುಗಳು ಸಿಗ್ತಾರೆ. ಸದ್ಗುರುಗಳು ಯಾರು? ಆತ್ಮವನ್ನ ಹೇಳ್ತಾ ಇರುವವರು, ಆತ್ಮದ ಬಗ್ಗೆ ಜ್ಞಾನ ಕೊಡ್ತಾ ಇರುವವರು, ಕೇವಲ ಶ್ವಾಸದ ಮೇಲೆ ಗಮನ ಜ್ಞಾನವನ್ನ ಹೇಳ್ತಾ ಇರುವವರು ಸದ್ಗುರುಗಳು. ನಿನ್ನ ಆತ್ಮದ ಪುರೋಗತಿಗಾಗಿ ನೀನು ಶ್ರಮವಹಿಸುವಂತ ಹೇಳುವವರು ಸದ್ಗುರುಗಳು. ಅಂತಹ ಸದ್ಗುರುಗಳು ಸಿಗ್ತಾರೆ. ಯಾವ ಆತ್ಮ ಆ ಸದ್ಗುರುಗಳು ಬೇಕು ಅಂತ ಕೇಳ್ಕೊಂಡು ಬಂದಿರ್ತದೋ ಆ ಆತ್ಮ ಸದ್ಗುರುಗಳು ಸಿಕ್ಕಾಗ, ಹೌದು ಇವರೇ ನನ್ನ ಗುರುಗಳು ಅಂತ ಅವ್ರ ಕಾಲು ಹಿಡ್ಕೊಳ್ತದೆ. ಒಂದು ವೇಳೆ ಅದು ಪ್ರಾರ್ಥನೆ ಮಾಡಿ ಬಂದಿಲ್ಲ ಅಂತಂದ್ರೆ, ಈ ಗುರುಗಳಿಗೆ ತಲೆ ಸರಿಲ್ಲ, ಇವರು ಎಲ್ಲವೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಯಾವಾಗ ನೋಡಿದ್ರು ಬರೀ ಆತ್ಮ ಆತ್ಮ ಅಂತ ಇರ್ತಾರೆ ಅಂತ ಹೇಳಿ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಕಾರಣ ಏನು? ಆ ಆತ್ಮ ಆ ಸ್ಥಿತಿಗೆ ಇನ್ನು ಬಂದಿಲ್ಲ. ಅದಕ್ಕೆ ಗುರುಗಳು ಏನ್ ಮಾಡ್ತಾರೆ, ಹೋದವ್ರ ಬಗ್ಗೆ ಇರೋರ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡೋಲ್ಲ. ಯಾಕೆ? ಆ ಆತ್ಮಕ್ಕೆ ಅದು ಬೇಕೋ ಬೇಡೋ ಅನ್ನೋದು ಆತ್ಮಕ್ಕೆ ಗೊತ್ತಿದೆ. ಅದಕ್ಕೆ ಬೇಕು ಅಂದ್ರೆ ಬರ್ತದೆ, ಇಷ್ಟ ಆಗ್ತದೆ, ಇಲ್ಲ ಅಂದ್ರೆ ಹೊರಟು ಹೋಗ್ತದೆ. ಹಾಗಾಗಿ ಯಾರು ಹಾಗೆ ಯಾರು ಸದ್ಗುರುಗಳನ್ನ ಆಶ್ರಯಿಸಿದಾರೋ ಅವರು ಜನರ ಲೋಕವನ್ನ ದಾಟ್ತಾರೆ. ಪ್ರಥಮ ಬಾರಿಗೆ ಜನರ ಲೋಕವನ್ನ ದಾಟ್ತಾರೆ ಅವರು. ನಂತರ ಇನ್ನೂ ತೀವ್ರವಾದ ಸಾಧನೆ ಮಾಡಿ ಸೇವೆಯನ್ನು ಮಾಡಿದರೆ, ಯಾರು ಉನ್ನತವಾದ ಸೇವೆಯನ್ನು ಮಾಡ್ತಾರೋ, ಯಾವುದೇ ಪ್ರತಿಫಲೇಕ್ಷೆ ಇಲ್ಲದೆ ಸೇವೆ ಮಾಡೋದು, ಅವರು ಮಹರ್ಲೋಕವನ್ನು ಹೋಗಿ ಸೇರ್ಕೊಳ್ತಾರೆ. ಯಾರು ಕಠಿಣವಾದ ಸಾಧನೆ, ಧ್ಯಾನ ಸಾಧನೆ, ತಪಸ್ಸು ಮಾಡ್ತಾರೋ, ರಾತ್ರಿ ಎಲ್ಲ ಕೂತ್ಕೊಂಡು ಧ್ಯಾನ, ರಾತ್ರಿ ಎಲ್ಲ ಧ್ಯಾನ, ರಾತ್ರಿ ಎಲ್ಲ ಧ್ಯಾನ 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 ಧ್ಯಾನ, ಹೆಚ್ಚು 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 ಯಾರು ಸಾಧನೆ ಮಾಡ್ತಾರೋ, ತಪಸ್ಸು ತಪಸ್ಸು ಅಂದ್ರೇನು? ಅದರಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದು, ಅತಿಯಾಗಿ ತೊಡಗಿಸಿಕೊಳ್ಳುವುದು.
ಅಲ್ಲ ಮತ್ತೆ ಸಾಕು ಅಂತಾರಲ್ವಾ, ಅರ್ಧ ಗಂಟೆ ಧ್ಯಾನ, 1 ಗಂಟೆ ಧ್ಯಾನ, ಹಾ ಸಾಕು. ಆದ್ರೆ ನೀನ್ ಯೋಚನೆ ಮಾಡ್ಬೇಕು, ನೀನು ಎಲ್ಲಿಗೆ ಹೋಗ್ಬೇಕಾಗಿದೆ, ನಿನ್ನ ಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗಿದೆ. ನೀನ್ ಇನ್ನು ಜನ್ಮಗಳು ಬೇಕಾ, ಮಾಡು. ಅರ್ಧ ತಾಸು ಮಾಡು, 1 ತಾಸು ಮಾಡು. ಅಟ್ಲೀಸ್ಟ್ ನೀನ್ ಜನರ ಲೋಕದವರೆಗೂ ಹೋಗು, ಮತ್ತೆ ವಾಪಸ್ ಬಾ. ಇಲ್ಲ ಅಟ್ಲೀಸ್ಟ್ ಜನರ ಲೋಕವನ್ನು ದಾಟಿ ಮಹರ್ಲೋಕ ಸೇರ್ಕೊಂತೀಯ, ಅದು ಅಷ್ಟು ಸುಲಭ ಇಲ್ಲ. ಅಲ್ಲೂ ಸೇವೆ ಮಾಡುದು. ಸೇವೆ 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 ಮಾಡು. ಸೇವೆ ಮಾಡ್ತೀಯಾ, ಮಾಡು. ಆಮೇಲೆ ನೀನು ಏನ್ ಮಾಡ್ಕೊಂತೀಯ, ಜನರ ಲೋಕವನ್ನ ದಾಟ್ತೀಯ. ಹಾಗಾಗಿ ಎಷ್ಟೋ ಜನ ರೋಗಗಳಿಗಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ. ರೋಗಗಳಿಗಾಗಿ, ಕೆಲವರು ಹಣ ಸಂಪಾದನೆ ಮಾಡ್ಲಿಕ್ಕಾಗಿ, ಸಜ್ಜನ ಸಾಂಗತ್ಯ ಮಾಡ್ತಾರೆ ಅಂದ್ರೆ ಎಲ್ಲ ಆ ಈ ತರದ ಧ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಸಂಸಾರ ಸರಿ ಇಲ್ಲ ಅಂತ ಧ್ಯಾನ ಮಾಡ್ತಾ ಇದ್ದಾರೆ. ಹಾಗೆ ಕೆಲವರು ಎಷ್ಟೋ ಆರೋಗ್ಯ ಸಮಸ್ಯೆಯಿಂದ ಧ್ಯಾನಕ್ಕೆ ಬಂದು ಅದರಲ್ಲಿ ಒಳ್ಳೇದಾಗ್ತದೆ, ಕೊನೆಯವರೆಗೂ ಏನ್ ಮಾಡ್ತಾರೆ, ಆರೋಗ್ಯ ಸಮಸ್ಯೆ ಬರಲ್ಲವಲ್ಲ, ಧ್ಯಾನ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಚೆನ್ನಾಗಿರ್ತದಲ್ವಾ ಅಂತ ಹೇಳಿ ಆರೋಗ್ಯಕ್ಕಾಗಿ ಅಂತಲೇ ಇಡೀ ಜನ್ಮ ಧ್ಯಾನ ಮಾಡ್ತಾರೆ. ಅಂದ್ರೆ ದೇಹಕ್ಕಾಗಿ ಧ್ಯಾನ, ದೇಹದ ಸುಖಕ್ಕಾಗಿ ಧ್ಯಾನ. ಕೆಲವರು ಮಕ್ಕಳಿಲ್ಲ ಅಂತ ಬಂದು ಧ್ಯಾನ ಮಾಡ್ತಾರೆ, ಕೆಲವರು ಮದುವೆ ಆಗಿಲ್ಲ ಅಂತ ಬಂದು ಧ್ಯಾನ ಮಾಡ್ತಾರೆ, ಕೆಲವರಿಗೆ ನಂದು ಆ ದೋಷ ಇದೆ ಈ ದೋಷ ಇದೆ ಅಂತ ಬಂದು ಧ್ಯಾನ ಮಾಡ್ತಾರೆ. ಒಂದು ಮುಗಿಸಿದಾಗ ಇನ್ನೊಂದು ಶುರುವಾಗ್ತದೆ. ನನ್ನ ಮಗನಿಗೆ ಕೆಲಸ ಸಿಗಲಿ ಅಂತ ಧ್ಯಾನ ಶುರು ಮಾಡ್ತಾರೆ. ನನ್ನ ಮಗನಿಗೆ ಮನೆ ಕಟ್ಟಬೇಕು ಅಂತ ಧ್ಯಾನ ಶುರು ಮಾಡ್ತಾರೆ. ಆಮೇಲೆ ಅವ್ರಿಗೆ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗ್ಲಿ ಅಂತ ಧ್ಯಾನ ಶುರು ಮಾಡ್ತಾರೆ. ಅಂದ್ರೆ ಎಲ್ಲವೂ ಸಕಾಮ ಧ್ಯಾನ. ಧ್ಯಾನ ಅನ್ನೋದು ಇವರಿಗೇನು ಲಾಭಿ, ಅದರಲ್ಲೂ ಲಾಭಿ ಶುರು ಆಗ್ತದೆ. ಅವಾಗ ಏನಾಗ್ತದೆ, ಸಹಜವಾಗಿ ಇವನಿಗೆ ಆತ್ಮದ ಪುರೋಗತಿ ಬೇಕಾಗಿಲ್ಲ. ಇವನು ಇನ್ನೂ ದೇಹಭಾವದಲ್ಲಿದ್ದಾನೆ, ದೇಹಭಾವದಲ್ಲಿದ್ದಾನೆ. ಇವನಿಗೆ ಖುಷಿ ಬೇಕು. ಏನಕ್ಕೆ, ಮನಸ್ಸಿಗೆ ಖುಷಿ ಬೇಕು. ಗೈಡಿಂಗ್ ಗೈಡಿಂಗ್ ಮಾಡುವಾಗ ಖುಷಿ ಆಗ್ತದೆ, ದುಡ್ಡು ಬರ್ತಾ ಇದೆ, ಹಾ ಮನಸ್ಸಿಗೆ ಖುಷಿ ಆಗ್ತದೆ. ಅಂದ್ರೆ ಇವನು ದೇಹಭಾವದಲ್ಲಿದ್ದಾನೆ, ಆಸೆ ಹುಡುಕನಾಗಿದ್ದಾನೆ, ಇವನಿಗೆ ಬೇಕಾಗಿಲ್ಲ, ಆತ್ಮದ ಪುರೋಗತಿ ಬೇಕಾಗಿಲ್ಲ. ಅವಾಗ ಏನಾಗ್ತದೆ, ಅವನು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನು ಪಡೆದುಕೊಳ್ಳುವುದಿಲ್ಲ. ಹಾಗೆಲ್ಲ ಬೋಧನೆ ಮಾಡೋರು ಯಾರು, ಸದ್ಗುರುಗಳು ಹಾಗೆ ಬೋಧನೆ ಮಾಡುವುದಿಲ್ಲ. ಅವರಿಗೆ 4 ಜನ ಬರ್ಲಿ, 5 ಜನ ಬರ್ಲಿ, ಬೈದು ಹೋದ್ರೂ ಪರವಾಗಿಲ್ಲ, ಅವರು ಸತ್ಯವನ್ನೇ ಹೇಳ್ತಾರೆ. ಸತ್ಯವನ್ನೇ ಹೇಳ್ತಾರೆ, ಸತ್ಯವನ್ನೇ ಆಶ್ರಯಿಸಿ ಅಂತ ಹೇಳ್ತಾರೆ. ಆತ್ಮದ ಉನ್ನತಿಯ ಬಗ್ಗೆ ಮಾತ್ರ ಹೇಳ್ತಾರೆ. ಈ ಜಗತ್ತಿನ ಲೌಕಿಕ ಲಾಭಿಯ ಬಗ್ಗೆ ಅವರು ಏನನ್ನೂ ಮಾತನಾಡುವುದಿಲ್ಲ. ಎತ್ತಿದ ಬಾಯಿಗೆ ಇವನೇನಪ್ಪ ಹೇಳ್ತಾ 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 ಏನು ಇಷ್ಟೊಂದು ವೈರಾಗ್ಯದ ಮಾತು ಹೇಳ್ತಾ ಇವ್ರು. ತಲೆ ಕೆಟ್ಟೋಗ್ಬೇಕಿದು. ಇದೆಲ್ಲ ಆಗೋದಲ್ಲ ಹೋಗೋದಲ್ಲ, ಏನೋ ಒಂದು ದುಡ್ಡಿನ ವಿಷಯ ಇಲ್ಲ, ಮನೆ ವಿಷಯ ಇಲ್ಲ, ಹಣದ ವಿಷಯ ಇಲ್ಲ, ಆ, ಜೀವನದ ವಿಷಯ ಇಲ್ಲ, ಬರೀ ಆತ್ಮ ಆತ್ಮ. ಯಾಕೆ 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 ಅಂದ್ರೆ ಅವರು ಸದ್ಗುರುಗಳು, ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ. ಆ ಅರ್ಹತೆಯನ್ನ ಪಡೆದು ಅದನ್ನೇ ನಾನು ಪಡಿಬೇಕು ಅಂತ ಬಂದ ಆತ್ಮಗಳು ಅದನ್ನ ಆಶ್ರಯಿಸ್ತವೆ, ಅದನ್ನು ಒಪ್ಪಿಕೊಳ್ತವೆ. ಹೌದು, ನಾನು ನಿಜವಾಗ್ಲೂ ಯಾವುದನ್ನ ಬಯಸ್ತಾ ಇದ್ದೇನೋ, ಯಾವುದನ್ನ ಪಡಿಬೇಕು ಅಂತ ಇದ್ದೇನೋ ಅದು ನನಗೆ ಸಿಕ್ತು ಅಂತ ಹೇಳಿ ಅದರಲ್ಲಿ ತೀವ್ರವಾದ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹೀಗೆ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಗಜೇಂದ್ರನನ್ನ ಹಿಡ್ಕೊಳ್ತಲ್ವಾ ಮೊಸಳೆ, ಹಂಗೆ ಜಾಡ್ಸಿ ಒದ್ರು ಮೊಸಳೆ ಬಾಯಿ ಬಿಡೋದಿಲ್ಲ. ಗಜೇಂದ್ರ ಎಷ್ಟು ಪ್ರಯತ್ನ ಮಾಡಿದ್ರು ಬಿಡಿಸ್ಕೊಳ್ಲಿಕ್ಕೆ. ಹೇಳಿದ್ರು ಅವರಿಗೆ, ಹಿಡ್ಕೋ ನೀನು ಗಜೇಂದ್ರನ ಕಾಲು ಹಿಡ್ಕೋ, ನಿನಗೆ ಮೋಕ್ಷ ಕೊಡಿಸ್ತಾನೆ ಅವನು ಅಂತ. ಹಂಗೆ ಸದ್ಗುರುಗಳು ಮುಂದ್ ಬರ್ತದೆ. ಸದ್ಗುರುಗಳು ಹಾಗೆ ಬಂದಾಗ ಅವರು ಸುಮ್ಮನೆ ಇರ್ತಾರ, ಅಷ್ಟು ಸುಲಭವಾಗಿ ಜ್ಞಾನ ಕೊಡ್ತಾರ ಪೂರ್ತಿಯಾಗಿ? ಇಲ್ಲ, ಪರೀಕ್ಷೆ ಮಾಡ್ತಾರೆ. ಇವನು ನಿಜವಾಗ್ಲೂ ಆತ್ಮಸ್ಥಿತಿಯಲ್ಲಿದ್ದಾನೋ, ಆತ್ಮದ ಹಂತಕ್ಕೆ ಬಂದಿದ್ದಾನೋ ಅಂತ ಹೇಳಿ ಕೆಲವು ಪರೀಕ್ಷೆಗಳನ್ನು ಮಾಡ್ತಾರೆ, ಬೈತಾರೆ, ಅವಕಾಶಗಳನ್ನು ಕೊಟ್ಟು ಕಿತ್ಕೊಳ್ತಾರೆ. ನೋಡೋಣ ಇವನು ಹೋಗ್ತಾನೋ ದೂರ ಹೋಗ್ತಾನೋ, ಇವೊಂದು ಸ್ಥಿತಿ ಏನು ಅಂತ ಹೇಳಿ. ಇನ್ನೂ ಜಾಸ್ತಿ ನಾನು ಹೇಳಿದ್ರೆ ಮತ್ತೆ ನಮ್ ಸೀಕ್ರೆಟ್ ಎಲ್ಲ ಹೊರಗೆ ಬಂದ್ಬಿಡ್ತದೆ. ನಾಳೆ ನಾವು ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಆಗೋಲ್ಲ ಶಿಷ್ಯರ ಮೇಲೆ. ಆಯ್ತಾ, ಸಾಕು ಇವತ್ತಿಗಿಷ್ಟೇ. ಹಾಗೆ ಅದೇನಾಗ್ತದೆ, ಏನ್ ಮಾಡ್ತಾನೆ, ಹಾಗೆ ಸಾಧನೆಯನ್ನು ಮಾಡ್ತಾ ಇನ್ನು ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಎಲ್ಲರೂ ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕು, ಧ್ಯಾನ ಸಾಧನೆಗಾಗಿ, ಸ್ವಾಧ್ಯಾಯಕ್ಕಾಗಿ, ಸಜ್ಜನ ಸಾಂಗತ್ಯಕ್ಕಾಗಿ, ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಆತ್ಮದ ಉನ್ನತಿಗಾಗಿ. ನಾವು ಮರಣವನ್ನು ಹೊಂದಿದ ನಂತರ ಯಾವ ಸ್ಥಿತಿಯನ್ನು ಹೊಂದುತ್ತೇವೆ ಅನ್ನುವ ಪರಿಜ್ಞಾನ ಇಟ್ಟುಕೊಂಡು ನಾವು ಸಾಧನೆ ಮಾಡಬೇಕು. ಶ್ರೇಷ್ಠವಾದ ಲೋಕಗಳಿಗಾಗಿ ಸಾಧನೆ ಮಾಡಬೇಕು. ಅಷ್ಟೇ ಹೊರತು ಭೂಮಿ ಮೇಲೆ ಮಾಡುವ ಯಾವ ಕರ್ಮಕಾಂಡಗಳಿಂದ
ಕರ್ಮಕಾಂಡಗಳಿಂದ ಮಾಡುವಂತಹ ಸಾಧನ ಏನು ದಾನ ಧರ್ಮಗಳಿಂದ ಆತ್ಮಕ್ಕೆ ಯಾವ ಉನ್ನತಿ ಇರೋದಿಲ್ಲ. ಮತ್ತು ಮಾಡ್ತಾರಲ್ವಾ, ಅದು ಅವೇರ್ನೆಸ್ಸಿಗಾಗಿ. ತಂದೆ ತಾಯಿ ಸಾಯ್ತಾರೆ ಅಥವಾ ಯಾರೋ ಮನೆಯವರು ಸತ್ತಾಗ ಮಕ್ಕಳು ಮರಿ ಎಲ್ಲ ಏನ್ ಮಾಡ್ತಾರೆ, ಪಿಂಡ ಹಾಕ್ತಾರೆ. ತಿಂಗಳಿಗೆ ಆ ಶ್ರಾದ್ದ ಮಾಡ್ತಾ ಇರ್ತಾರೆ, ವರ್ಷದ ಶ್ರಾದ್ದ ಮಾಡ್ತಾರೆ, ತಿಥಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಹೋದವರಿಗಾಗಿ. ಅದರಲ್ಲಿ 1% ಹೋದವರಿಗೆ ಸಿಗೋದಿಲ್ಲ. ಮತ್ತೆ ಯುವನನ್ನ ಜಾಗೃತಗೊಳಿಸ್ಲಿಕ್ಕಾಗಿ. ನೀನು ತಿಳ್ಕೋ, ಆ ಎಲ್ಲ ಸತ್ಕರ್ಮಗಳನ್ನ ಅವರ ನೆಪದಲ್ಲಿ ಯುವನ ಕೈಲಿ ಮಾಡಿಸ್ತಾರೆ. ದಾನ ಧರ್ಮ, ಗೋದಾನ ಮಾಡ್ತಾನೆ, ಸುವರ್ಣ ದಾನ ಮಾಡ್ತಾನೆ, ಬಂದವರಿಗೆ ಊಟ ಹಾಕ್ತಾನೆ, ಅನ್ನದಾನ ಮಾಡ್ತಾನೆ. ಹೀಗೆಲ್ಲ ಮಾಡಿ ಯುವನಲ್ಲಿ ಸಾತ್ವಿಕತೆಯನ್ನು ಜಾಗೃತಗೊಳಿಸ್ತಾರೆ. ಪಿಂಡ ಪ್ರದಾನ ಮಾಡೋದು, ದಾನ ಮಾಡೋದು, ಇದೆಲ್ಲ ಯಾಕಾಗಿ? ಯುವನನ್ನ ಉದ್ಧಾರ ಮಾಡ್ಲಿಕ್ಕಾಗಿ, ಹೋದವನಲ್ಲ. ಆದ್ರೆ ಹೋದವನ ಮೇಲೆ ಆಸೆ ಇರ್ತದಲ್ವಾ ಇವನಿಗೆ, ಮೋಹ. ಆ ನೆಪದಲ್ಲಿ ಇವನು ಮಾಡ್ತಾನೆ ಅಂತ. ಆದ್ರೆ ಹೋದವನಿಗೂ ಇವನಿಗೂ ಸಂಬಂಧ ಇಲ್ಲ. ಅವನ ಕರ್ಮ ಅವನಿಗೆ, ಇವನ್ ಕರ್ಮ ಇವನಿಗೆ. ಗಂಡ ಮಾಡಿದ್ರೆ ಗಂಡಗೆ ಕರ್ಮ, ಹೆಂಡತಿ ಮಾಡಿದ್ರೆ ಹೆಂಡತಿ ಕರ್ಮ. ಅವ್ರದ್ದು ಇವ್ರದ್ದು ಕರ್ಮ ಶೇರಿಂಗ್ ಮಾಡ್ಲಿಕ್ಕೆ ಬರೋಲ್ಲ. ಗಂಡ ಸಾಧನೆ ಮಾಡಿದ ಹಂಗಂತ ಹೆಂಡತಿನೂ ಹೋಗ್ಬಿಡ್ತಾಳ ಜೊತೆಗೆ? ಇಲ್ಲ. ಇಲ್ಲಿ ದೇಹಕ್ಕೆ ಸಂಬಂಧ ಇದೆ ಹೊರತು ಆತ್ಮಕ್ಕೆ ಸಂಬಂಧ ಇಲ್ಲ. ದೇಹಕ್ಕೆ ಸಂಬಂಧ ಇದೆ ಹೊರತು ಆತ್ಮಗಳಿಗೆ ಸಂಬಂಧ ಇಲ್ಲ. ಹಾಗಾಗಿ ಗಂಡು ಮಕ್ಕಳೇ ಬೇಕು, ಹೆಣ್ಣು ಮಕ್ಕಳೇ ಬೇಕು. ಅವರು ಬೆಂಕಿ ಇಟ್ರನೇ ಏನು ಸದ್ಗತಿ ಸಿಗೋದು. ಅದೆಲ್ಲ ನಮ್ಮ ಮೂರ್ಖತನ. ಅದರಲ್ಲಿ ಯಾವುದೇ ಏನು ಲಾಭ ಇಲ್ಲ ಅಲ್ವಾ? ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಹೇಳಿದ್ರು, ನೀನಿಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀಯಲ್ವಾ, ನಿನ್ನ ಪಾಪದಲ್ಲಿ ನಿನ್ನ ಹೆಂಡತಿ ಏನಾದ್ರೂ ಪಾಲ್ ತಗೊಂತಾಳ, ಹೋಗಿ ಕೇಳ್ಕೊಂಡ್ ಬಾ. ಕಳಿಸಿದ್ರು, ಹೋಗಿ ಕೇಳಿದ್ರು. ಆ ನಾ ನಾನಿಷ್ಟೆಲ್ಲ ಮಾಡ್ತಾ ಇದ್ದೀನಿ, ಎಲ್ಲರೂ ನಿಮ್ಗೋಸ್ಕರ ಅಲ್ವಾ ನಾನು ಮಾಡ್ತಾ ಇರೋದು, ಹೊಟ್ಟೆಪಾಡಿಗಾಗಿ. ಹಾಗಾದ್ರೆ ನನಗೆ ಬರ್ತದಲ್ಲ ಈ ಪಾಪ, ಅದರಲ್ಲಿ ನೀವು ಶೇರ್ ತಗೊಂತೀರಾ? ಇಲ್ಲ, ನಾವೇ ಯಾಕೆ ಶೇರ್ ತಗೋ, ನಿನ್ ಕರ್ಮ ಅದು. ನಾವೇನು ಹೇಳಿದ್ವ ಈ ಕೆಲಸ ಮಾಡಿ ಬಂದು ತಂದು ಹಾಕು ಅಂತ ಹೇಳಿ ಕಳಿಸಿಲ್ಲ. ಆಗ ಅವನಿಗೆ ಬುದ್ಧಿ ಬಂತು, ಅಯ್ಯೋ ದೇವ, ನಾನು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿ ಮಾಡಬಾರ್ದನ್ನೆಲ್ಲ ಮಾಡಿ ಸಂಪಾದನೆ ಮಾಡ್ತಾ ಇದ್ದೆ. ಆದ್ರೆ ಇಷ್ಟೆಲ್ಲ ಮಾಡಿದ್ದಾರ, ಯಾರು ಉಣ್ಬೇಕಾದನ್ನ? ನಾನೇ ಉಣ್ಬೇಕಾದವನು. ಆಗ ಅವನಿಗೆ ಜ್ಞಾನೋದಯ ಆಗ್ತದೆ. ಬಂದು ನಾರದರ ಕಾಲು ಹಿಡ್ಕೊಳ್ತಾರೆ, ನನ್ನನ್ನು ಉದ್ಧಾರ ಮಾಡಿ ಗುರುಗಳೇ ಅಂತ ಹೇಳಿ. ಆಗ ಅವರು ಏನಾಗ್ತಾರೆ, ಒಬ್ಬ ಕಾಡು ಮನುಷ್ಯನಾಗಿ ಬೇಡನಾಗಿದ್ದಂತಹ ಏನು ಆ ಬೇಡ ಮುಂದೆ ವಾಲ್ಮೀಕಿ ಮಹರ್ಷಿಗಳಾಗಿ ಬದಲಾಗ್ತಾರೆ, ಪರಿವರ್ತನೆ ಆಗ್ತಾರೆ. ನಿರಂತರ ಸಾಧನೆ ಜ್ಞಾನ ಸಂಪಾದನೆಯನ್ನು ಮಾಡಿ ವಾಲ್ಮೀಕಿಗಳಾಗ್ತಾರೆ. ಹಾಗೆ ಆಗಬೇಕಾಗಿದೆ ನಾವು. ಹಾಗಾಗಿ ನಾವು ಬದುಕಿರುವಾಗಲೇ ಈ ಶರೀರದೊಂದಿಗೆ ನಾವು ಪಡುವ ಶ್ರಮದಿಂದ, ನಾವು ಮಾಡುವ ಸಾಧನೆಗಳಿಂದ, ನಾವು ಮಾಡುವ ಸೇವೆಗಳಿಂದ ಮಾತ್ರ ನಾವು ಏನನ್ನಾದರೂ ಸಾಧಿಸಬಲ್ಲೆವು, ಉನ್ನತ ಲೋಕಗಳನ್ನ ಪಡೆಯಬಲ್ಲವೇ ಹೊರತು ಭೂಮಿಯ ಮೇಲೆ ನಾವು ಸತ್ತ ಮೇಲೆ ಮಕ್ಕಳು ಮಾಡುವ ಕರ್ಮಕಾಂಡಗಳಿಂದ ಅದು ಸಾಧ್ಯ ಇಲ್ಲ. ಊರ್ಧ್ವ ಲೋಕಗಳು, ಶ್ರೇಷ್ಠ ಲೋಕಗಳು, ಇವೆಲ್ಲವೂ ನಾವು ಮಾಡುವಂತಹ ಕರ್ಮಗಳಿಂದ. ಭೂಮಿಯ ಮೇಲೆ ನಾವು ಬದುಕಿದ್ದಾಗ ಎಷ್ಟು ದಿವಸ ನಾವು ಯಾವ ರೀತಿಯ ಸೇವೆ ಸಾಧನೆಯನ್ನು ಮಾಡಿದ್ದೇವೋ ಅದರ ಮೇಲೆ ಅವು ಅವಲಂಬಿತವಾಗಿರ್ತದೆ ಹೊರತು ಇನ್ಯಾವುದೇ ಇತರೆ ಕರ್ಮಕಾಂಡಗಳಿಂದಲ್ಲ. ಹಾಗಾಗಿ ನಾವು ಏನ್ ಮಾಡಬೇಕು, ಬಂದು ನಿರಂತರವಾಗಿ ಯಾವಾಗ ನಮಗೆ ಪರಿಚಯ ಆಯಿತೋ ಆ ಕ್ಷಣದಿಂದಲೇ ನಾವು ಜಾಗೃತರಾಗಬೇಕು. ತೀವ್ರವಾದ ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ತೀವ್ರವಾದ ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಹುಟ್ಟಿದಾಗ್ಲಿಂದಲೇ ನೋಡಿ, ಯೋಗಿಗಳು ಏನ್ ಮಾಡ್ತಾರೆ, ಹುಟ್ಟಿದಾಗಲಿಂದಲೇ ಸಾಧನೆ ಶುರು ಮಾಡ್ತಾರೆ. ಒಂದೇ ಜನ್ಮದಲ್ಲೇ ಸತ್ಯಲೋಕವನ್ನು ಪಡ್ಕೊಳ್ತಾರೆ. ರಮಣ ಮಹರ್ಷಿಗಳಿರ್ಬೋದು, ಆ ಅಥವಾ ಬೇಕಾದಷ್ಟು ಯೋಗಿಗಳು ಯಾರು ಬಂದಾಗ್ಲೇ ಅವ್ರು ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪತ್ರಿಜಿ ಗುರುಗಳಿರ್ಬೋದು, ಅವರಿಗೆ ಗೊತ್ತಾಯ್ತು, ನಿಜವಾದ ಸತ್ಯದ ಅರಿವಾಯ್ತು. ಏನ್ ಮಾಡಿದ್ರು? ಕೆಲಸ ಬಿಟ್ರು ಮನೆ ಕತೆ ಏನು ಗೊತ್ತಿಲ್ಲ, ಕೆಲಸ ಬಿಟ್ರು, ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಬ್ಬನಿಗೆ ಹೋಗಿ ಧ್ಯಾನ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಊರೂರಿಗೆ ಹೋಗಿ ಸುತ್ತಿ ಸುತ್ತಿ ಹೇಳಲಿಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಅಷ್ಟು ಸುಲಭ ಇತ್ತಾ? ತುಂಬಾ ಚಾಲೆಂಜಸ್ ಇತ್ತು. ಮನೆಯಲ್ಲಿ ಸಪೋರ್ಟ್ ಇರ್ಲಿಲ್ಲ. ಇವಾಗ ಏನೋ ಅದ್ರ ಬಗ್ಗೆ ಅಲ್ಪ ಸ್ವಲ್ಪನಾದ್ರೂ ಅರಿವಿದೆ, ಅವಾಗ ಅದು ಇರ್ಲಿಲ್ಲ. ಅವಾಗ ಹಣಕಾಸು, ಜೀವನ, ಕುಟುಂಬ ನಿರ್ವಹಣೆ ಹೀಗೆ, ಆಮೇಲೆ ಜೀವನ ನಡೆಯೋದು ಹೀಗೆ ಯಾವುದರ ಅರಿವಿಲ್ಲದೆ ಆದರೆ ಅವರು ಸಂಪೂರ್ಣವಾಗಿ ಆತ್ಮಕ್ಕಾಗಿ ಅಂತ ಕೃಷಿ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದರು. ಅವರಿಗೂ ಕುಟುಂಬ ಇತ್ತು, ಅವರಿಗೂ ಹೆಂಡತಿ ಇದ್ರು, ಅವರಿಗೂ ಮಕ್ಕಳಿದ್ರು. ಯಾವುದೇ ಹೊರಗಡೆಯ ಆದಾಯದ ಮೂಲ ಇರಲಿಲ್ಲ. ಆದ್ರೂ ಏನ್ ಮಾಡಿದ್ರು ಅವರು? ಇಲ್ಲಿ
ಏನೇ ಸವಾಲುಗಳು ಬಂದರೋ ನಾನು ನನ್ನ ಆತ್ಮಕ್ಕಾಗಿ ಕೃಷಿ ಮಾಡ್ತೇನೆ. ಯಾಕೆ? ಭಗವಂತ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಯೋಗನಿಷ್ಠನಾಗ್ತಾನೋ ಎಲ್ಲ ಬಿಟ್ಟು ನನ್ನ ಮನೆ ಹೇಗಪ್ಪ, ನಾಳೆ ನನ್ನ ಕುಟುಂಬ ಹೇಗಪ್ಪ, ನನ್ನ ಸಂಸಾರ ಹೇಗಪ್ಪ, ಊಟದ ಕತೆ ಏನಪ್ಪ, ಯಾವುದನ್ನೂ ಚಿಂತೆ ಮಾಡದೆ ಯಾರು ನನ್ನನ್ನು ಆಶ್ರಯಿಸ್ತಾರೆ ನಿತ್ಯ ನಿರಂತರವಾಗಿ, ಯಾರು ನಾನು ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ, ನಾನು ಸಮಸ್ತ ಚರಾಚರ ಜೀವರಾಶಿಗಳ ಒಳಗೆ ಆತ್ಮನಾಗಿ ಕೂತಿದ್ದೇನೆ. ಆ ಆತ್ಮನನ್ನ ಯಾರು ಆಶ್ರಯಿಸ್ತಾನೆ ಅವನಿಗೆ ಯಾವ ಚಿಂತೆ ಇಲ್ಲ. ಅಯ್ಯೋ ನಾಳೆ ಹೇಗಪ್ಪ, ಊಟದ ಕತೆ ಹೇಗಪ್ಪ, ಬಾಡಿಗೆ ಕಟ್ಟೋದು ಹೇಗಪ್ಪ, ಕರೆಂಟ್ ಬಿಲ್ ಹೇಗಪ್ಪ, ಯಾವುದರ ಚಿಂತೆ ಇಲ್ಲ. ಯಾಕೆ? ದೇವರು ನೋಡ್ಕೊಳ್ತಾನೆ. ಯೋಗಕ್ಷೇಮಂ ವಾಮ್ಯಹಂ, ಭಗವಂತ ನೋಡ್ತಾನೆ. ನಾನು ಯಾಕೆ ಚಿಂತೆ ಮಾಡ್ಲಿ? ನಾನು ನೋಡ್ಕೊಳ್ಬೇಕಾಗಿರೋದು ಯಾವುದನ್ನ? ನನ್ನ ಆತ್ಮದ ಉನ್ನತಿಯನ್ನು. ನನ್ನ ಆತ್ಮದ ಉನ್ನತಿಗಾಗಿ ನಾನು ಶ್ರಮಿಸಬೇಕು. ಅದನ್ನ ಪತ್ರಿಜಿ ಗುರುಗಳು ಮಾಡಿದರು, ಬುದ್ಧ ಭಗವಾನರು ಮಾಡಿದ್ರು. ಅವರು ಹೊಟ್ಟೆಪಾಡಿಗಾಗಿ ಅಂತ ನೋಡ್ಲಿಲ್ಲ, ಕುಟುಂಬವನ್ನ ನೋಡ್ಲಿಲ್ಲ ಅಲ್ವಾ? ಚೆನ್ನಾಗಿಲ್ಲ ಇವಾಗ ಅವರು ಬೀದಿಗೆ ಬಂದ್ಬಿಟ್ರ? ಪತ್ರಿಜಿಗಳು ಬೀದಿಗೆ ಬಂದ್ರ? ಅವ್ರ ಮಕ್ಕಳು ಮರಿ ಎಲ್ಲರೂ ಬೀದಿಗೆ ಬಂದಿದ್ದಾರೆ? ಇಲ್ಲ. ಅವರು ಉನ್ನತಿಯನ್ನು ಪಡೆದರು. ಅವರಿಂದಾಗಿ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳು ಉನ್ನತಿಯನ್ನು ಹೊಂದಿದವು ಅಲ್ವಾ? ಹಾ, ಅದಕ್ಕೆ ಆದ್ರೆ ಏನ್ ಮಾಡ್ತಾ ಇದ್ದಾರೆ? ಸಣ್ಣವರು 2 ವರ್ಷ 3 ವರ್ಷ ಇದ್ದಾಗಿನಿಂದಲೇ ಅವರಿಗೆ ಕ್ಷರವಿದ್ಯೆಯಲ್ಲಿ ಪಾರಣ್ಯತೆಯನ್ನು ಕೊಡ್ತಾ ಇದ್ದಾರೆ. ಅಜ್ಞಾನದಿಂದಾಗಿ ಕ್ಷರವಿದ್ಯೆ ಅವರಿಗೆ ಮೊದಲೇ ABCD ಶುರುವಾಗ್ತದೆ. ಅಲ್ಲಿಂದ ಶುರುವಾಗಿದ್ದು ನಾನ್ ಸ್ಟಾಪ್ ಅದು ಡಾಕ್ಟರ್ ವರೆಗೂ, ಇಂಜಿನಿಯರ್ ವರೆಗೂ, IAS ವರೆಗೂ, IPS ವರೆಗೂ 25-30 ವರ್ಷ, ಇಡೀ ಆ 30 ವರ್ಷಗಳ ಕಾಲ ಏನ್ ಮಾಡ್ತಾರೆ? ಕ್ಷರವಿದ್ಯೆ ಬೋಧನೆಯಲ್ಲಿ ಅವರನ್ನ ಸಮಯವನ್ನು ಕಳೀತಾರೆ. ಪೋಷಕರು, ಮಕ್ಕಳು ಎಲ್ಲರೂ ಕೂಡ IAS ಓದಿದ್ರು, ಇಂಜಿನಿಯರ್ ಓದಿದ್ರು, ಟಾಪ್ ರ್ಯಾಂಕ್ ಬಂದ್ರು, ಯಾವ ಪ್ರಯೋಜನವಿಲ್ಲ. ಭೂಮಿಯ ಮೇಲೆ ಇರುವವರೆಗೆ ಮಾತ್ರ. ಇಲ್ಲಿ ಎಷ್ಟು ವರ್ಷಗಳು ಅಧ್ಯಯನ ಮಾಡ್ತಿದ್ದಾರೆ? 30 ವರ್ಷಗಳ ಕಾಲ ಬರೀ ಅಧ್ಯಯನದಲ್ಲಿ, ಉದ್ಯೋಗದಲ್ಲೇ ಮುಳುಗಿ ಹೋಗ್ತಾ ಇದೆ. ಆದರೆ ಏನ್ ಮಾಡ್ಬೇಕು ನಾವು? ಅಕ್ಷರ ವಿದ್ಯೆಗೆ ಯಾರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಅಕ್ಷರ ವಿದ್ಯೆನ ಅಭ್ಯಾಸ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ಅದೆಲ್ಲ ರಿಟೈರ್ಡ್ ಆದ್ಮೇಲೆ ಅವಾಗ ತಲೆಗೆ ಹೋಗಲ್ಲ. ಕೇಳೋಲ್ಲ, ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಹೇಳಿ ಅವಾಗ ರೋಗಗಳು ಬೇರೆ ಜೊತೆಗೆ ಕುತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ, ಪಾಠ ಕೇಳಕ್ ಆಗಲ್ಲ. ಮತ್ತೆ ಮಾತ್ರೆಗಳ ಕತೆ, BP ಅಂತೆ, ಶುಗರ್ ಅಂತೆ ಎಲ್ಲ ತುಂಬಿಕೊಂಡು ಆ ದೇಹ ಬಾಧೆನೇ ಬೇಕಾದಷ್ಟಾಗಿರ್ತದೆ. ಯಾವ ಸಾಧನೆಗಳು ಇವೆಲ್ಲ ಆಗೋದಲ್ಲ ಹೋಗೋದಲ್ಲ. ಅವಾಗ ಏನ್ ಮಾಡ್ತಾರೆ? ಸಾಧನೆ ಧ್ಯಾನಕ್ಕೆ. ಯಾಕೆ ಧ್ಯಾನ ಮಾಡ್ತಾರೆ? ಬಂದಿರೋ ರೋಗ ಪರಿಹಾರ ಮಾಡ್ಕೊಳ್ಲಿಕ್ಕಾಗಿ ಧ್ಯಾನ. ಅಷ್ಟರಲ್ಲೇ ಜೀವನ ಮುಗಿದೋಗ್ಬಿಡ್ತದೆ. ನಂದು BP ಎಲ್ಲ ಕಡಿಮೆ ಆಯ್ತು, ನಂದು ಶುಗರ್ ಕಡಿಮೆ ಆಯ್ತು, ನಂದು ಇಲ್ಲಿ ಇದಾಗಿತ್ತು, ನಂದು ಇಲ್ಲ ಆಗಿತ್ತು, ಧ್ಯಾನ ಮಾಡಿ ಕಡಿಮೆ ಆಯ್ತು. ಅದರಲ್ಲೇ ಅವರ ಜೀವನ. ನಿನ್ನ ಆತ್ಮ ಯಾವ ಸ್ಥಿತಿಗೆ ಹೋಯಿತು? ನಿನ್ನ ಗುಣಗಳಲ್ಲಿ ಏನು ಪರಿವರ್ತನೆ ಆಯಿತು? ನಿನಗೆ ಯಾವ ಜ್ಞಾನ ಬಂತು? ಯಾವ ಲೋಕಗಳನ್ನ ನೋಡಿದೆ ನೀನು? ನಿನಗೆ ಹೇಗೆ ಜ್ಞಾನ ಹೇಗೆ ಯಾವುದೂ ಇಲ್ಲ. ಹೀಗೆ ನಾವು ನಿಜವಾಗಿಯೂ ಯಾವುದನ್ನ ಅಭ್ಯಾಸ ಮಾಡಿಸ್ಬೇಕು? ಅಕ್ಷರ ಅಭ್ಯಾಸವನ್ನು ಮಾಡಬೇಕು, ಕ್ಷರಾಭ್ಯಾಸವನ್ನಲ್ಲ. ಏನನ್ನ ಕಲಿಸ್ತಾ ಇದ್ದಾರೆ? ನಶಿಸಿ ಹೋಗುವ ಪ್ರಾಪಂಚಿಕ ವಿದ್ಯೆಯನ್ನ ಏನ್ ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಜವಾಗಿಯೂ ಯಾರಾದರೂ ಚಿಕ್ಕನಿಂದಲೇ ಮಕ್ಕಳಿಗೆ ಆತ್ಮಜ್ಞಾನವನ್ನ ಕಲಿಸಿದರೆ, ಹನುಮಂತನಿಗೆ 2 ವರ್ಷ ಇರುವಾಗಲೇನೆ ಅವರಮ್ಮ ಅಂಜನಾದೇವಿ ಧ್ಯಾನ ಹೇಳ್ಕೊಟ್ರಂತೆ. ಅವನು ಚೂರು ಹೊತ್ತು ಧ್ಯಾನ ಮಾಡಿದ. ಬಹಳ ಖುಷಿ ಅನಿಸ್ತು, ಬಹಳ ಚೆನ್ನಾಗಿದೆ ಇದು ಅಂತೇಳಿ. ಕುಂತವನು ಹೇಳ್ತಾನೆ ಇರ್ಲಿಲ್ಲ. ತಿಂಗಳಗಟ್ಲೆ, ವಾರಗಟ್ಲೆ. ಯಾರೋ ಹನುಮಂತ ಗುಹೆ ಒಳಗೆ ಹೋಗಿ ಕುತ್ಕೊಳ್ಳೋದು, ಸುಮ್ಮನೆ ಧ್ಯಾನ ಮಾಡೋದು. ಗುಹೆ ಒಳಗೆ ಕುತ್ಕೊಳ್ಳೋದು, ಧ್ಯಾನ ಮಾಡೋದು. ಧ್ಯಾನ ಮಾಡ್ತಾ 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 ತಾನು ಯೌವನಕ್ಕೆ ಬರೋದ್ರೊಳಗೆ ಸಿದ್ಧ ಪುರುಷನಾದ. ಅಷ್ಟ ಸಿದ್ಧಿನವನಿದಿಕೆದಾತ ಯಾರು? ಹನುಮಂತ. ತಪಸ್ಸು ಮಾಡಿದ, ತಪಸ್ಸು ಮಾಡಿದ, ತಪಸ್ಸು ಮಾಡಿದ, ಅನನ್ಯವಾಗಿ ತಪಸ್ಸು ಮಾಡಿದ. ಮಹಾ 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 ಮಹಾಯೋಗಿ ಆದ. ಮಹಾಯೋಗಿ, ತಪಸ್ವಿ. ರಾಮ ಸಿಕ್ಕ. ರಾಮ ಪರಮಾತ್ಮನ ಹಾಗೆ ಕಂಡ. ಆಗ ತಿಳ್ಕೊಂಡ, ನಾನು ರಾಮನ ಬಂಟ ನಾನು ಅಂತ ಹೇಳಿ ಸಂಪೂರ್ಣ ರಾಮನಿಗಾಗಿ ಸೇವೆ ಮಾಡಿದ. ಹೀಗೆ ಒಮ್ಮೆ ಇರುವಾಗ ರಾಮ ಎಲ್ಲ ಯುದ್ಧ ಎಲ್ಲ ನಡೀತು. ಎಲ್ಲ ಕಡೆ ಇದಾಗಿ ತಾನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ರಾಮಚಂದ್ರ.
ಹೀಗೆ ಹನುಮಂತ ಸಿಕ್ಕಲೆಲ್ಲ ಅವನು ಪರಿಚಯ ಮಾಡ್ಕೊಳ್ತಾ ಇದ್ದ. ಯಾರಪ್ಪ ನೀನು ಅಂತ ತಕ್ಷಣ ನಾನು ರಾಮಚಂದ್ರನ ಬಂಟ, ರಾಮಧೂತ ಹನುಮಾನ್ ಕಿ ಜೈ ಅಂತ ಹೇಳ್ತಾ ಇದ್ದ. ಓದಲಿಲ್ಲ, ರಾಮಧೂತ ಅಂತ ಹೇಳಿ ಜೈಕಾರ ಹಾಕ್ತಾ ಇದ್ದ. ನೋಡಿದ ರಾಮ, ನೋಡಿದ ಇವತ್ತೆಲ್ಲ ನಾಳೆ ಇವನಿಗೆ ಜ್ಞಾನ ಬರ್ತದೋ ಅನ್ಕೊಂಡಿದ್ದ. ಕರೆದ ರಾಮ, ಬಾರಯ್ಯ ನಿನಗೆ ಅಂತ ಹೇಳಿ ಒಂದು ದಿನ ಏಕಾಂತದಲ್ಲಿ ಅಂತಃಪುರಕ್ಕೆ ಕರೆದು ಕೂರಿಸಿಕೊಂಡ. ರಾಮಚಂದ್ರ ಆತ್ಮಜ್ಞಾನವನ್ನ ಬೋಧನೆ ಮಾಡಿದ, ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡಿದ ಹನುಮಂತನಿಗೆ ಕೂರಿಸಿಕೊಂಡು. ನೋಡಯ್ಯ, ನೀನು ಬರೀ ಧ್ಯಾನ ಸಾಧನೆ ಮಾಡಿದ್ದೀಯಾ, ನಿನಗೆ ನಿಜವಾದ ಆತ್ಮಜ್ಞಾನದ ಅರಿವಿದೆಯೋ ಅಂತ ಹೇಳಿ ಸಂಪೂರ್ಣವಾಗಿ ಹನುಮಂತನಿಗೆ ಏನ್ ಮಾಡಿದ? ಬ್ರಹ್ಮೋಪದೇಶವನ್ನು ಕೊಟ್ಟ, ಬ್ರಹ್ಮಜ್ಞಾನವನ್ನು ಕೊಟ್ಟ, ಆತ್ಮಜ್ಞಾನವನ್ನು ಕೊಟ್ಟ. ಆಗ ಹನುಮಂತ ಮೊದಲು ಕೇಳಿದ ರಾಮ, ಯಾರಯ್ಯ ನೀನು ಅಂತ ಕೇಳಿದ್ದ. ನಾನು ನಿನ್ನ ದೂತ ಸ್ವಾಮಿ ಅಂತ ಹೇಳಿದ್ದ. ಹೌದಾ, ಬಾ ಕೂತ್ಕೋ ಅಂತ ಹೇಳಿ ಕೂರಿಸ್ಕೊಂಡು ರಾಮಚಂದ್ರ ಏನ್ ಮಾಡಿದ? ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡಿ ಕೊನೆಗೆ ಕೇಳಿದ, ರಾಮ ಈಗ ಯಾರು ನೀನು, ಯಾರು ಹೇಳಿ ನೀನು ಅಂತ ಹೇಳಿದ. ಆಗ ಹನುಮಂತ ಹೇಳಿದ, ಇಷ್ಟೂ ನಾನು ಹೇಳಿದ್ನಲ್ವ ನಿನಗೆ ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನ ಬೋಧನೆ ಮಾಡಿದ್ನಲ್ವ, ಏನು ಕಲಿತೆ ನೀನು, ಏನ್ ತಿಳ್ಕೊಂಡೆ ನೀನು ಹೇಳು. ಅದಕ್ಕೆ ಹನುಮಂತ ಹೇಳಿದ, ಸ್ವಾಮಿ ನಾನು ಇಷ್ಟು ದಿವಸ ದೇಹ ಭಾವದಲ್ಲಿದ್ದೆ, ದೇಹ ಸ್ಥಿತಿಯಲ್ಲಿದ್ದೆ. ನಾನು ಇಷ್ಟು ತಪಸ್ಸು ಮಾಡಿದರೂ ಕೂಡ ದೇಹ ಸ್ಥಿತಿಯಲ್ಲಿದ್ದೆ. ಆ ದೇಹ ಸ್ಥಿತಿಯಲ್ಲಿದ್ದಾಗ ನಾನು ಅನ್ಕೊಂಡಿದ್ದೆ, ನನ್ನ ಸ್ವಾಮಿ ರಾಮ, ನಾನು ರಾಮನ ಬಂಟ, ನನ್ನ ಸ್ವಾಮಿ ರಾಮ, ನಾನು ರಾಮನ ಬಂಟ ಅಂತ. ಮನೋಭಾವದಿಂದ, ಮನಸ್ಸಿನ ಸ್ಥಿತಿಯಲ್ಲಿ ನಾನು ಯೋಚನೆ ಮಾಡಿದೆ, ನನ್ನ ಸ್ವಾಮಿ ಹೊರಗಿಲ್ಲ, ನನ್ನ ಮನಸ್ಸಿನಲ್ಲೇ ಇದ್ದಾನೆ, ನನ್ನೊಳಗಿದ್ದಾನೆ ಭಗವಂತ ಅಂತ. ಆ ನಾನು ಈಗ ಆತ್ಮಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ. ನಾನು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ನಾನೇ ರಾಮ, ರಾಮನೇ ನಾನು. ಹನುಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ. ಈಗ ಯಾರು ಹೇಳೋ, ಯಾರು ನೀನೋ? ನೀನೇ ನಾನು, ನಾನೇ ನೀನು ಅಂತ ಹನುಮಂತ ಹೇಳಿದ. ಈಗ ನೀನು ಸತ್ಯಲೋಕಕ್ಕೆ ಅರ್ಹನಾದೆ, ಈಗ ನೀನು ಸತ್ಯಲೋಕಕ್ಕೆ ಅರ್ಹನಾದೆ ಅಂತ ಹೇಳಿ ಏನ್ ಮಾಡಿದ? ಹನುಮಂತನಿಗೆ ಅನುಗ್ರಹವನ್ನು ಮಾಡಿದ ಅಲ್ವಾ? ಹಾಗೇ ನಾವು ಇದೆಲ್ಲ ಮಾಯೆ, ಇದು ಬೇಕು ಅಂತಲೇ ಈ ಮಾಯೆ ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋಲ್ಲ. ಈ ಶಾಸ್ತ್ರ, ಸಂಪ್ರದಾಯ, ಧರ್ಮ, ಜಾತಿ, ಲಿಂಗ ಇವೆಲ್ಲ ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಪೂಜೆ ಪುನಸ್ಕಾರ ಅದ್ ಹೆಂಗೆ ಬಿಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಯಾಕೆಂದ್ರೆ ಮಾಯೆ, ಆ ಆತ್ಮ ಆ ಸ್ಥಿತಿಯನ್ನ ತಲುಪುವವರೆಗೂ ನಮ್ಮಲ್ಲಿ ಆ ಭಾವ ಬರಲಿಕ್ಕೆ ಅವಕಾಶವೇ ಇರೋಲ್ಲ. ಹಾಗಾಗಿ ಎಷ್ಟು ಬೇಗ ಸಾಧ್ಯ ಆಗ್ತದೋ, ಎಷ್ಟು ಬೇಗ ಜಾಗೃತ ಆಗ್ತೀವೋ ಅಷ್ಟು ಜನ್ಮಗಳು ಕಡಿಮೆ ಆಗ್ತದೆ, ಅಷ್ಟು ಜನ್ಮಗಳು ಕಡಿಮೆ ಆಗ್ತದೆ. ಒಮ್ಮೆ ಸದ್ಗುರುಗಳು ಸಿಕ್ಕಾಗ ಉಪಯೋಗಿಸಿಕೊಂಡ್ಲಿಲ್ಲ ಅಂದ್ರೆ ಮತ್ತೆ 7 ಜನ್ಮ ಕಾಯ್ಬೇಕಂತೆ, ಮತ್ತೆ 7 ಜನ್ಮ ಆ ಸದ್ಗುರುಗಳು ಸಿಗೋಲ್ಲ ಮತ್ತೆ. ಹಾಗಾಗಿ ಏನ್ ಮಾಡ್ಬೇಕು? ಗುರುಗಳ ಹತ್ರ ತರ್ಕ ಮಾಡೋಕ್ ಹೋಗ್ಬಾರ್ದು. ಗುರುಗಳು ಸಿಕ್ಕಾಗ ಏನ್ ಮಾಡ್ಬೇಕು? ಗಜೇಂದ್ರನ ಕಾಲು ಹಿಡ್ಕೊಂಡಲ್ವಾ, ಹಾಗೆ ಗುರುಗಳನ್ನ ಆಶ್ರಯಿಸ್ಬೇಕು, ಸಾಧನೆ ಮಾಡಬೇಕು, ಹೆಚ್ಚು 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 ಸಾಧನೆ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಯಾವಾಗಲೂ ಜ್ಞಾನ ಬೋಧನೆಗೆ ಹೆಚ್ಚು 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 ಅವಕಾಶವನ್ನು ಸಮಯವನ್ನು ಕೊಡಬೇಕು. ಯಾರು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿರ್ತಾರೋ ಅವರು ಪೂರ್ಣ ಅರ್ಹತೆಯನ್ನು ಪಡ್ಕೊಳ್ತಾರೆ. ಬರೀ ಧ್ಯಾನ ಸಾಧನೆಯಿಂದ ಸತ್ಯಲೋಕವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೋ, ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ? ಎಂತಹ ಸೇವೆ? ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ. ಯಾರ ಹಾಗೆ? ಮದರ್ ತೆರೇಸಾ ಹಾಗೆ, ಮಹಾತ್ಮ ಗಾಂಧಿಗಳ ಹಾಗೆ, ಬಸವಣ್ಣನವರ ಹಾಗೆ. ಹೀಗೆ ಎಷ್ಟೊಂದು ಜನ ಇದ್ದಾರೆ. ಯಾವುದಾದ್ರೂ ಅವ್ರ ಜನರಿಂದ ಏನಾದ್ರೂ ಅಪೇಕ್ಷೆ ಮಾಡಿದ್ರ? ಇಲ್ಲ. ಇಡೀ ಜೀವನ ಜನರ ಸೇವೆಗಾಗಿ, ಬರೇ ಸೇವೆ. ಯಾವ ಸೇವೆ ಮಾಡಿದ್ರು, ಅದು ಮಾನವ ಸೇವೆನೂ ಆಗಿರ್ಬೋದು, ಮಾಧವ ಸೇವೆನೂ ಆಗಿರ್ಬೋದು. ಅದರಲ್ಲೂ ಮಾನವ ಸೇವೆ, ಯಾರು ಕೇವಲ ಮಾನವ ಸೇವೆ, ಅಲ್ಪ ಸ್ವಲ್ಪ ಮಾಧವ ಸೇವೆ ಮಾಡಿರ್ತಾರೋ ಅವರು ಜನರ ಲೋಕವನ್ನು ದಾಟ್ತಾರೆ. ಜನರ ಲೋಕವನ್ನು ದಾಟಿ ಮಹರ್ ಲೋಕವನ್ನು ಹೋಗಿ ಸೇರ್ತಾರೆ. ಯಾರೋ ಸೇವೆ ಮಾಡಿದವರು. ಯಾವ ಸೇವೆ? ಇಡೀ ಬದುಕು, ಇಡೀ ಜನ ಸಮುದಾಯಕ್ಕಾಗಿ, ಜನರಿಗಾಗಿ, ಸಜ್ಜನರಿಗಾಗಿ ಅಂತ ಯಾರು ತನ್ನ ಜೀವನವನ್ನು ಸವಿಸಿರ್ತಾನೋ, ತನ್ನ ಕುಟುಂಬ, ತನ್ನ ಮನೆ ಯಾವುದನ್ನೂ ಲೆಕ್ಕಿಸದೆ ಯಾರು ಸೇವೆ ಮಾಡಿದ್ದಾನೋ ಅವನು ಜನರ ಲೋಕವನ್ನು ದಾಟಿ ಮಹರ್ ಲೋಕವನ್ನು ಹೋಗಿ ತಲುಪ್ತಾರೆ.
ತುಂಬಾ ಧ್ಯಾನ, ಹಗಲು ರಾತ್ರಿ ಅದನ್ನೇ ಏನಾದ್ರು ತಪಸ್ಸು. ಧ್ಯಾನ 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 ಧ್ಯಾನ, ರಾತ್ರಿ ನಿದ್ರೆಯನ್ನ ಜಯಿಸಿ ಹಗಲು ರಾತ್ರಿ ಧ್ಯಾನ 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 ಧ್ಯಾನ, ನಿರಂತರವಾಗಿ ಧ್ಯಾನ ಮಾಡಿದರು. ಆದರೆ ಜ್ಞಾನ ಸಂಪಾದನೆ ಅಷ್ಟಕ್ಕಷ್ಟೇ, ಜ್ಞಾನಕ್ಕೆ ಅಷ್ಟು ಒತ್ತು ಕೊಡ್ಲಿಲ್ಲ. ಆದ್ರೆ ಹೆಚ್ಚು ಧ್ಯಾನ ಮಾಡಿದ, ಬರೀ ಧ್ಯಾನ. ಅವ್ರು ಏನ್ ಮಾಡ್ತಾರೆ, ತಪೋಲೋಕವನ್ನ ಹೋಗಿ ಸೇರ್ಕೊಳ್ತಾರೆ, ತಪಸ್ಸು. ಆದ್ರೆ ನೆನಪಿರ್ಲಿ, ಧ್ಯಾನ ಅದು ನಿಷ್ಕಾಮವಾಗಿರ್ಬೇಕು. ಅದರಲ್ಲಿ ಯಾವುದೇ ಉದ್ದೇಶಗಳು ಅಂದ್ರೆ ಸಂಕಲ್ಪಗಳಿರಬಾರ್ದು. ಅದಾಗ್ಬೇಕು, ಇದಾಗ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು, ನನಗೆ ಯಾವ ಸಂಕಲ್ಪಗಳೂ ಇಲ್ಲದೆ ನಿಷ್ಕಾಮ ಕರ್ಮದಿಂದ ಯಾವುದನ್ನು ಮಾಡಬೇಕು, ತೀವ್ರವಾದ 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 ಧ್ಯಾನ ಸಾಧನೆಯನ್ನು ಮಾಡಿದಾಗ ಅವರು ಜನರ ಲೋಕವನ್ನ ದಾಟಿ, ಮಹರ್ಲೋಕವನ್ನ ದಾಟಿ ತಪೋಲೋಕವನ್ನ ಹೋಗಿ ಸೇರ್ಕೊಳ್ತಾರೆ. ಟೈಮ್ ಆಯ್ತಾ? ಹ್ಮ್. ತಪೋಲೋಕವನ್ನ ಹೋಗಿ ಸೇರಿಕೊಳ್ತಾರೆ. ಆದರೆ ಯಾರು ತಪಸ್ಸಿನ ಜೊತೆಗೆ ಜ್ಞಾನ, ಆತ್ಮಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಜ್ಞಾನ ಸಂಪಾದನೆಯನ್ನು ಕೂಡ ಮಾಡ್ತಾರೋ, ಜ್ಞಾನ ಹೆಚ್ಚು 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 ಜ್ಞಾನ, ಪುಸ್ತಕಗಳನ್ನು ಓದು, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ 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 ಓದಿ. ಯಾವ ಆಧ್ಯಾತ್ಮಿಕ ಪುಸ್ತಕಗಳು? ಸಿಕ್ಕ ಸಿಕ್ಕ ಪುಸ್ತಕಗಳಲ್ಲ, ಸರಿಯಾದ ಆತ್ಮ ಜ್ಞಾನವನ್ನ ಬೋಧನೆ ಮಾಡುವ ಪುಸ್ತಕಗಳನ್ನ ಯಾರು ಹೆಚ್ಚು ಹೆಚ್ಚು ಮತ್ತೆ 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 ಓದೋದು, ಒಂದ್ಸಾರಿ ಓದಿ ಬಿಡೋದಲ್ಲ, ನಿರಂತರವಾಗಿ ಓದುತ್ತಾ 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 ಅದನ್ನ ಯಾರು ಮನನ ಮಾಡಿಕೊಂಡು ಸತ್ಯವನ್ನ ಅರಿವಿಗೆ ತಂದುಕೊಳ್ತಾರೋ, ಸತ್ಯವನ್ನ ಅರಿವಿಗೆ ತಂದುಕೊಳ್ಬೇಕು. ಅರಿವಿಗೆ ತಂದುಕೊಂಡು ಕೇವಲ ನಾನು ಆತ್ಮ ಅಷ್ಟೇ, ನಾನು ಅಂದ್ರೆ ಆತ್ಮ, ನಾನು ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ, ಇರುವಂತ ಸಮಸ್ತ ಚರಾಚರ ಜೀವರಾಶಿಗಳು ಬೇರೆ ಅಲ್ಲ, ಎಲ್ಲವೂ ಒಂದೇ ಅನ್ನುವ ಸ್ಥಿತಿಯನ್ನ ಯಾರು ತಲುಪಿದ ಅವ್ರು ಏನ್ ಮಾಡ್ತಾರೆ, ಸತ್ಯಲೋಕವನ್ನು ಹೋಗಿ ಸೇರ್ತಾರೆ. ಅದಕ್ಕೆ ಹೇಳು ಬಡ್ಕೊಳ್ತಾ ಇರೋದು, ಬರೀ ಧ್ಯಾನ ಮಾಡಿದ್ರೆ ಸಾಲದು, ಜ್ಞಾನ ಸಂಪಾದನೆ ಮಾಡಿ, ಪುಸ್ತಕಗಳನ್ನ ಓದಿ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ. ರೋಗವಾಸಿಯ ಹಿಂದೆ ಬೀಳಬೇಡಿ, ನನಗೆ ಒಂದು ಕೆಲಸ ಸಿಗಬೇಕು ಅನ್ನುವ ಇದ್ರ ಹಿಂದೆ ಬೀಳಬೇಡಿ, ನನಗೆ ಹುಷಾರಾಗಬೇಕು, ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು, ಉದ್ಯೋಗ ಸಿಗಬೇಕು, ಕ್ಷುಲ್ಲಕ ಸಂಕಲ್ಪ ವಿಕಲ್ಪಗಳ ಹಿಂದೆ ಪವಿತ್ರವಾದ ಆ ಸಾಧನೆಯನ್ನ, ಧ್ಯಾನವನ್ನು ಬಳಸಿಕೊಳ್ಳಬೇಡಿ. ಮತ್ತೆ ಜನರ ಲೋಕವನ್ನು ಕೂಡ ದಾಟದ ಸ್ಥಿತಿಗೆ ಹೋಗ್ತೀರಿ. ಅದಕ್ಕೆ ಕರ್ಮಣ್ಣಿ ಬಾಲಿಕಾರಸ್ತೆ ಮಾಪಲೇಶು ಕದಾಚನ ಅಂತ ಹೇಳಿದವರ ತಾತ್ಪರ್ಯ ಇದು. ಮಾಡು, ಏನನ್ನ ಬಯಸ್ಬೇಡ ಅಂದ್ರೆ ಅರ್ಥ, ನಿನಗೆ ಇಲ್ಲಿ ಏನನ್ನ ಬಯಸ್ಬೇಡ, ನಿನಗೆ ಮೇಲಿದೆ ಆ ಶ್ರೇಷ್ಠತೆ, ಅಲ್ಲಿದೆ, ಇಲ್ಲಿ ಕರ್ಮ ಮಾಡು, ನಿನಗೆ ಅಲ್ಲಿ ಸಿಗ್ತದೆ ಫಲ. ಆ ಫಲವನ್ನ ಇಲ್ಲಿ ಸಿಗುವ ಫಲದ ಹಿಂದೆ ನೀನು ಅದನ್ನ ಬಳಸ್ಕೋಬೇಡ, ನಿರೀಕ್ಷೆ ಮಾಡಬೇಡ ಅಂತ ಅರ್ಥ. ಹೀಗೆ ಯಾರು ನಿತ್ಯ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾರೋ, ಅದರಲ್ಲೂ ನಾವು ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ನಾವು ಧ್ಯಾನ ಸಾಧನೆ ಮಾಡ್ತಾ ಸರಿಯಾದ ಧ್ಯಾನ ಸಾಧನೆ ಮಾಡಿದಾಗ ಶುದ್ಧ ಸಾತ್ವಿಕ ಸ್ಥಿತಿಗೆ ಹೋಗ್ತೇವೆ. ಆಗ ತಪೋಲೋಕವನ್ನು ಹೋಗಿ ಸೇರ್ತೇವೆ. ತ್ರೈಗುಣ್ಯ ವಿಷಯ ವೇದ ನಿಸ್ಸರ್ಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ಯೋಸ್ತೋ ನಿರ್ಯೋಗ ಕ್ಷೇಮಾತ್ಮವ. ಅರ್ಜುನ, ದ್ವಂದ್ವಾತೀತನಾಗು, ದ್ವಂದ್ವಗಳಿಗೆ ಒಳಗಾಗ್ಬೇಡ, ದ್ವಂದ್ವರಹಿತನಾಗು. ನೀನು ತ್ರಿಗುಣಗಳನ್ನ ದಾಟಿದವನಾಗು. ತ್ರಿಗುಣಗಳು ಈ ಸಂಸಾರದ ವಿಷಯಗಳನ್ನ ಹೇಳ್ತಾ ಇದೆ ನಿನಗೆ, ನಿನ್ನಲ್ಲಿ ಯಾವುದನ್ನ ಜಾಗೃತಗೊಳಿಸ್ತಾ ಇದೆ. ಆದ್ರೆ ನೀನು ತ್ರಿಗುಣಗಳನ್ನ ತ್ಯಜಿಸಿದವನಾಗು, ದ್ವಂದ್ವರಹಿತನಾಗು. ನಿರಂತರವಾಗಿ ಶುದ್ಧ ಸತ್ಯವನ್ನ ಆಶ್ರಯಿಸಿದವನಾಗಿ ನಿರ್ಗುಣ ಸ್ಥಿತಿಯನ್ನು ತಲುಪು. ಯೋಗ ಕ್ಷೇಮದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ಆತ್ಮಜ್ಞಾನಿಯಾಗು. ಏನಾಗು? ಆತ್ಮವಾನ್, ಆತ್ಮಜ್ಞಾನಿಯಾಗು. ಆತ್ಮವನ್ನ ಆಶ್ರಯಿಸು. ಆಗ ನೀನ್ ಏನಾಗ್ತೀಯ? ನನ್ನನ್ನೇ ಬಂದು ಸೇರ್ತೀಯ, ಅಂದ್ರೆ ಸತ್ಯಲೋಕವನ್ನು ಬಂದು ಸೇರ್ತೀಯ. ಹಾಗಾಗಿ ನಾವು ಮರಣಿಸಿದ ನಂತರ ಈ 3 ಗುಣಗಳು ಇರುವವರು ಜನಲೋಕದ ಕೆಳಗೆ ಇರ್ತಾರೆ. ಯಾರಲ್ಲಿ ಈ 3 ಗುಣ ಒಂದಿದ್ರು ಕೂಡ ಜನಲೋಕದ ಕೆಳಗೆ ಇರ್ತಾರೆ. ತಾಮಸ ಗುಣ, ರಾಜಸ ಗುಣ, ಸಾತ್ವಿಕ ಗುಣ, 3 ಇದ್ರು, ಅದ್ರಲ್ಲಿ ಒಂದಿದ್ರು ಸಾತ್ವಿಕ ಇದ್ರು ಜನಲೋಕದ ಕೆಳಗೆ ಇರ್ತಾರೆ. ಸಾತ್ವಿಕವನ್ನು ದಾಟಿ ಯಾರು ಶುದ್ಧ ಸಾತ್ವಿಕ ಸ್ಥಿತಿಯನ್ನು ತಲುಪಿದ್ರು ಅವರು ತಪೋಲೋಕವನ್ನು ಹೋಗಿ ಸೇರಿಕೊಳ್ತಾರೆ. ಆ ಶುದ್ಧ ಸಾತ್ವಿಕತೆಯನ್ನು ದಾಟಿ ಯಾರು ನಿರ್ಗುಣ ಸ್ಥಿತಿಗೆ ಹೋಗ್ತಾರೋ, ಕೃಷ್ಣರ ಹಾಗೆ, ರಾಮನ ಹಾಗೆ ನಿರ್ಗುಣ ಸ್ಥಿತಿಗೆ ಹೋಗ್ತಾರೋ ಅವರು ಏನ್ ಮಾಡ್ತಾರೆ? ಸತ್ಯಲೋಕವನ್ನು ಹೋಗಿ ಸೇರ್ತಾರೆ. ಅದಕ್ಕೆ ಹೇಳುವುದು,
ಅದಕ್ಕೆ ಹೇಳೋದು. ಏನ್ ಹೇಳಿದ್ರು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ವ, ನನ್ನನ್ನು ಆರಾಧಿಸುವವರು 4 ತನದ ಜನರಿದ್ದಾರೆ. ಆರ್ತಿಗಳು, ಆರ್ತಾರ್ತಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು. ಆದರೆ ನನಗೆ ಪರಮಶ್ರೇಷ್ಠನಾದವರು, ನನಗೆ ಅತ್ಯಂತ ಪರಮ ಪ್ರಿಯನಾದವನು ಯಾರು ಅಂದ್ರೆ ಜ್ಞಾನಿ. ಜ್ಞಾನಿಗೆ ಅಷ್ಟು ಮಹತ್ವ ಇದೆ. ಜ್ಞಾನ ಸಂಪಾದನೆ ಮಾಡಬೇಕು. ಹೆಚ್ಚು 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 ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನ ಜ್ಞಾನ ಎಂಬುವ ದೋಣಿಯನ್ನ ನೀನು ಆಶ್ರಯಿಸು. ಧ್ಯಾನ ಜ್ಞಾನ ಎನ್ನುವ ಜ್ಞಾನ ಜ್ಞಾನ ಎನ್ನುವ ದೋಣಿಯನ್ನ ನೀನು ಆಶ್ರಯಿಸು. ನಿನ್ನ ಪಾಪ ಎನ್ನುವ ಏನು ಪಾಪಗಳು ಸಮುದ್ರದಷ್ಟಿರ್ಲಿ, ಆ ಸಮುದ್ರದ ಒಂದೇ ಒಂದು ತೊಟ್ಟು ನೀರು ಕೂಡ ಪಾಪ ನಿನಗೆ ತಾಕದ ಹಾಗೆ ಆ ಇಡೀ ನಿನ್ನನ್ನು ದಾಟಿಸುವ ಹೊಣೆ ಯಾರದು? ಆ ಒಂದು ಜ್ಞಾನ ಅನ್ನುವ ದೋಣಿಗೆ ಇರುತ್ತದೆ. ಹಾಗಾಗಿ ಜ್ಞಾನಿ ಆಗು ಅರ್ಜುನ, ಯೋಗಿ ಆಗು. ಯೋಗಿ ಭಾವಮರ್ಜುನ, ಯೋಗಿ ಆಗು, ಜ್ಞಾನಿ ಆಗು. ಈ ಲೌಕಿಕ ಲೌಕಿಕ ಜಗತ್ತಿನ ಆಸೆ ಬುರುಕನಾಗಬೇಡ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಎಂಕರೇಜ್ ಮಾಡಿ, ಮಾತಾಡಿ. ಇಲ್ಲಾಂದರೆ ನಾವು ಧ್ಯಾನ ಶುರು ಮಾಡೋಣ, ಆಯಿತಾ? ವೆರಿ ಮಾತಾಡಿ ಹರಿಪ್ರಿಯ ಮಾಸ್ಟರ್. ನಮಸ್ತೆ ಸರ್. ಇಷ್ಟು 3 ದಿನಗಳ ಕಾಲ ಕಳೆದ ಒಂದು 41 ದಿನಗಳ ಕಾಲದಿಂದ ನೀವು ಹೇಳ್ತಿದ್ದಂತ ಆತ್ಮಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಚೆನ್ನಾಗಿತ್ತು ಸರ್. ಅದ್ರಿಂದ ನಾವ್ ಎಷ್ಟೋ ಜ್ಞಾನವನ್ನ ನಾವು ಪಡ್ಕೊಂಡ್ವಿ. ಅಂತಂದ್ರೆ ನಾವು ಲೌಕಿಕ ಜೀವನದಲ್ಲಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಬಟ್ ಅದನ್ನೆಲ್ಲ ಈಗ ಒಂದೊಂದು ಕ್ಲಾಸ್ ಕೇಳ್ತಾ ಕೇಳ್ತಾ ಅಂತೀವಿ, ಇದೆಲ್ಲ ಈ ಜೀವನ ಎಲ್ಲ ಏತಕ್ಕಾಗಿ, ನಾವು ಜಸ್ಟ್ ನಾವು ಬಂದಿರೋಂಥದ್ದು, ನಾವು ಸತ್ಯ ಲೋಕದಿಂದ ಬಂದಿರ್ತೀವಿ, ಮತ್ತೆ ಆ ಲೋಕಕ್ಕೆ ನಾವು ಹೋಗ್ಬೇಕಾಗುತ್ತೆ. ಆ ಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತಿದೀವಿ, ಈ ಹುಟ್ಟಿದ ತಕ್ಷಣ ನಾವು ಎಲ್ಲ ನಮ್ಮ ಜ್ಞಾನವನ್ನ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀವಿ. ನಮ್ಮ ಪರಿಜ್ಞಾನನೇ ಇರೋದಿಲ್ಲ, ನಾವ್ ಯಾತಕ್ಕಾಗಿ ಬಂದಿರ್ತೀವಿ, ಏನಕ್ಕಾಗಿ ಬಂದಿರ್ತೀವಿ ಅಂತ ಹೇಳಿ. ಅದಾದ್ಮೇಲೆ ಆ ಎಷ್ಟೋ ವಿಷಯಗಳಲ್ಲಿ ನನಗನ್ನಿಸ್ತಿತ್ತು, ಎಷ್ಟೋ ಅನ್ಯಾಯಗಳು ನಡೀತಾ ಇದೆ ನಮ್ಮ ಸೊಸೈಟಿನಲ್ಲಿ ಅಂತೆಲ್ಲ ಅನಿಸ್ತಿತ್ತು. ಬಟ್ ಆ ಸೊಸೈಟಿ ವಿರುದ್ಧವಾಗಿ ಹೋರಾಡ್ಬೇಕು ಅಂತ ಅನಿಸ್ತಿತ್ತು. ಬಟ್ ಆದ್ರೆ ಹೀಗ ಅನಿಸುತ್ತೆ ಸರ್, ಅದು ಅವ್ರು ಪಡ್ಕೊಂಡ್ ಬಂದಿರೋಂತ ಕರ್ಮ, ಆ ಕರ್ಮಾನುಸಾರನೇ ಅವರು ನಡ್ಕೊಂತಾ ಇರ್ತಾರೆ, ಅವ್ರು ಜೀವಿಸ್ತಾ ಇರ್ತಾರೆ. ಅದಕ್ಕಾಗಿ ಶ್ರಮಿಸ್ಬೇಕು, ನಾನ್ ಯಾಕೆ ಅದಕ್ಕಾಗಿ ಹೋರಾಡ್ಬೇಕು? ಆ ಅದೆಲ್ಲಾನು ಜ್ಞಾನಕ್ಕೆ ಇರುತ್ತಲ್ವಾ ಸರ್. ಆತ್ಮಗಳಿಗೆ ಜ್ಞಾನ ಇರುತ್ತೆ, ಬಟ್ ಅದು ಇಲ್ಲಿ ಬಂದಿದ ತಕ್ಷಣ ಎಲ್ಲವನ್ನ ಮರ್ತೋಗ್ತಾರೆ. ಆತ್ಮಕ್ಕೆ ಜ್ಞಾನ ಬೇಕಾಗುತ್ತೆ, ಆ ಜ್ಞಾನವನ್ನ ನಾವು ಕೊಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ನಾವು ಅವ್ರ ಹಿಂದೆ ಓಡಾಡ್ತೀನಿ, ಇವ್ರ ಹಿಂದೆ ಓಡಾಡ್ತೀನಿ ಅನ್ನೋದೆಲ್ಲ ಜೀವನವೆಲ್ಲ ವ್ಯರ್ಥ ಆಗುತ್ತೆ. ಅದು ಸುಮ್ನೆ ನಾವು ಬೇರೆಯವರ ಕರ್ಮಗಳಲ್ಲಿ ನಾವು ಇಂಟರ್ಫಿಯರ್ ಆಗ್ತಿದೀವಿ ಅನ್ನೋದು ಬರುತ್ತೆ ಸರ್. ಮತ್ತೆ ಪುರಂದರದಾಸರು ಆಗಿರ್ಬೋದು, ಅಷ್ಟು ನವಕೋಟಿ ನಾರಾಯಣನಾಗಿರುವಂತಹ ಪುರಂದರದಾಸರು ಎಲ್ಲವನ್ನೂ ಬಿಟ್ಟು, ಜೀವನವನ್ನ ಬಿಟ್ಟು, ಇದು ಯಾವ್ದು ಶಾಶ್ವತ ಅಲ್ಲ ನಮ್ಮ ಜೀವನಕ್ಕೆ ಅಂತ ಹೇಳಿ ಆಧ್ಯಾತ್ಮಿಕದ ಕಡೆ ಬಂದು ನನ್ನ ಆತ್ಮವನ್ನ ಉದ್ಧಾರ ಮಾಡ್ಕೊಬೇಕು, ಆವಾಗ್ಲೇ ಪರಮಾತ್ಮನಲ್ಲಿ ಸೇರ್ತೀವಿ ಅಂತ ಹೇಳಿ ಅವರು ಅದನ್ನೇ ತಿಳಿಸಿದ್ರು. ಮತ್ತೆ ಬುದ್ಧನೂ ಅಷ್ಟೇ ಸರ್, ಅಷ್ಟು ಒಂದು ರಾಜನಾಗಿದ್ದಂತ ಬುದ್ಧ ಎಲ್ಲವನ್ನ ಬಿಟ್ಟು ನನಗೇನು ಬೇಡ ಅಂತ ಹೇಳಿ ತ್ಯಾಗ ಮಾಡಿ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಧ್ಯಾನವನ್ನ ಮಾಡ್ತಾ ಇಡೀ ಪ್ರಪಂಚಕ್ಕೆ ಒಂದು ಜ್ಞಾನವನ್ನ ಕೊಟ್ಟು ಹೋದ್ರು. ಅದೇ ರೀತಿ ನಾವು ಸಹ ಆ ಜ್ಞಾನವನ್ನ ಪಡ್ಕೊಬೇಕಾಗತ್ತೆ, ಆತ್ಮಜ್ಞಾನವನ್ನ ಪಡ್ಕೊಬೇಕಾಗತ್ತೆ. ಅದನ್ ಬಿಟ್ಟು ಹಣಕ್ಕೆ ಆಗ್ಲಿ, ಆಸ್ತಿ ಅಂತಸ್ತು ಐಶ್ವರ್ಯ, ಈ ಲೌಕಿಕ ಬದುಕು ಯಾವುದು ನಮ್ಗೆ ಶಾಶ್ವತ ಅಲ್ಲ. ನಾವು ಆತ್ಮ ಸ್ವರೂಪಿಗಳು. ಈ ದೇಹ ಅನ್ನೋದು ಬರೀ
ಭ್ರಮೆನೇ, ಇದೊಂದು ಮಾಯೆ ಇತ್ತಂತೆ. ಈ ಮಾಯೆನ ದಾಟಬೇಕಾಗಿದೆ ಸರ್. ಮತ್ತೆ ಈ ಮಾಯೆನ ದಾಟಬೇಕು ಅಂತ ಹೇಳಿದ್ರೆ ಇರುವಂತ ಸುಲಭ ಮಾರ್ಗ ಅಂತಂದ್ರೆ ಆನಾಪಾನಸತಿ ಧ್ಯಾನ. ಆ ಧ್ಯಾನದಲ್ಲಿ ನಾವು ಹೋಗ್ಬೇಕಾಗ್ತದೆ. ಧ್ಯಾನದಲ್ಲೂ ಅದು ಎಕ್ಸ್ಪೆಷಲಿ ನಾವು ಗೈಡೆಡ್ ಮಾಡಬಾರ್ದು ಸರ್. ಗೈಡೆಡ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಲೌಕಿಕ ಕಡೆಗೆ ಕರ್ಕೊಂಡು ಹೋಗುತ್ತೆ. ನನಗೆ ಅದು ಬೇಕು ಇದು ಬೇಕು ಅನ್ನೋದಂತಂದು ತುಂಬಾ ವಿಷಯಗಳನ್ನ ಆಶ್ರಯಿಸುತ್ತೆ, ಅಟ್ರಾಕ್ಟ್ ಮಾಡುತ್ತೆ ನಮ್ಗೆ. ನಮ್ಗೆ ಬೇಡ ಅಂದ್ರೂ ಸರಿನು ಅದೇನ್ ಮಾಡುತ್ತೆ, ನಮ್ಗೆ ಒಂಥರ ಅಟ್ರಾಕ್ಟ್ ಮಾಡೋ ರೀತಿ ಆಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಅದನ್ನ ಮೈನಸ್ ಮಾಡ್ತಾ ಹೋಗ್ಬೇಕು. ನಾವು ಬರೀ ಆತ್ಮ ಸ್ವರೂಪಿಗಳನ್ನು ತಿಳ್ಕೊಂಡು ಧ್ಯಾನ ಮಾಡಬೇಕು. ಆ ಯಾವ್ದಕ್ಕೂ ಅಷ್ಟೇ ಯೋಚನೆ ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದು. ಈಗ ಪ್ರಾಣಿ ಆಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ಅವಿನ್ನ ನಾಳೆದ್ರ ಬಗ್ಗೆ ಆಗ್ಲಿ ಇವತ್ತಿನ ಬಗ್ಗೆ ಆಗ್ಲಿ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಅಷ್ಟೇ ಯೋಚನೆ ಮಾಡಿಲ್ಲ. ಬಟ್ ನಾವು ಮನುಷ್ಯರು ಏನ್ ಮಾಡ್ತೀವಿ, ನಾಳೆ ಏನೋ ನಾಳಿದ್ದೇನೋ ಈ ತರ ಆಗೋಯ್ತು ಅಂತಂದ್ರೆ ನಾಳೆ ಮುಂದಿನ ಜೀವನದಲ್ಲಿ ನಮ್ಗೆ ಯಾವ ರೀತಿ ಇರ್ತೀವಿ, ನಮ್ಮ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಅದನ್ನೆಲ್ಲ ಬಿಡಬೇಕಾಗುತ್ತೆ ಸರ್. ಸೊ ನಾವು ಆತ್ಮಗಳಾಗಿದ್ದರೆ ನಮ್ಗೇನು ಆತರ ಅನ್ಸೋದಿಲ್ಲ. ಸೊ ಆತ್ಮಜ್ಞಾನವನ್ನ ನಾವು ಪಡ್ಕೊಬೇಕು. ಮತ್ತೆ ಇನ್ನೊಂದು ಒಂದೊಂದೇ ಫಾಲೋ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಯಾರು ಏನ್ ಹೇಳಿದ್ರು ನಮ್ಗೇನು ಅನ್ಸೋದಿಲ್ಲ ಸರ್. ಖುಷಿ ಏನೋ ಅನ್ಕೊಂತಿದಾರೆ, ಹೋಗಿ ಅವ್ರಿಗೆ ಜ್ಞಾನ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಬಟ್ ಅದು ನಮ್ಗೆ ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ. ನಮ್ಗೆ ಯಾವ್ದು ಬೇಕು ಅಂತಾನೂ ಅನ್ಸೋದಿಲ್ಲ, ಬೇಡ ಅಂತಾನೂ ಅನ್ಸೋದಿಲ್ಲ. ಎಲ್ಲ ತಂತಾನಾಗೆ ಬರುತ್ತಲ್ವಾ, ನಾವ್ ಯಾಕೆ ಅದಕ್ಕೋಸ್ಕರ ಶ್ರಮವನ್ನ ಪಡ್ಬೇಕು ಅಂತ ಅನ್ಕೊಂತೀವಿ. ನಾವು ಕೃಷಿಯನ್ನ ಮಾಡ್ಬೇಕಾಗಿರೋದು ನಮ್ಮ ಆತ್ಮ ಸಾಧನೆಗೆ ಹೊರತು ಲೌಕಿಕ ಬದುಕಿಗಲ್ಲ ಅಂತದ್ದು ತಿಳ್ಕೊಂಡ್ವಿ ಸರ್. ತಮಗೆ ಇಷ್ಟು ಜ್ಞಾನವನ್ನು ನಮಗೆ ಕೊಟ್ಟಿದಂತಕ್ಕೆ ತಮ್ಮ ಹೃದಯದ ಧನ್ಯವಾದಗಳು. ಮತ್ತೆ ನಿಮ್ಮಂತ ಸದ್ಗುರುಗಳು ಸಿಕ್ಕಿದ್ದು ನನಗೆ ಪುಣ್ಯ ಅಂತ ಅನಿಸ್ತು. ಯಾಕೆಂತಂದ್ರೆ ಯಾರ್ಯಾರು ಯಾವ್ದೋ ಜ್ಞಾನಗಳನ್ನ ಕೊಡ್ತಾ ಹೋಗ್ತಾರೆ, ಬಟ್ ಆತ್ಮಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ಯಾರು ಅಷ್ಟೇ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಮಗ್ ಬೇಕಾಗಿರೋದು ಆತ್ಮಜ್ಞಾನ. ಲೌಕಿಕ ಬದುಕಿಗೆ ಬೇಕಾದಂತ ಜ್ಞಾನನ ಬೇಕಾಗಿಲ್ಲ. ಸೊ ಹಾಗಾಗಿ ಆ ಇದನ್ನ ನಮ್ಗೆ ಸಿಕ್ಕಿರುವಂತ ಅವಕಾಶವನ್ನ ನಾವು ಸದುಪಯೋಗ ಪಡ್ಕೊಬೇಕು. ಮತ್ತೆ ಇದ್ರಲ್ಲಿ ನಾವು ಮುಂದುವರಿಬೇಕು. ನಮ್ಮ ಆತ್ಮವನ್ನ ಉದ್ಧಾರ ಮಾಡ್ಕೊಬೇಕು. ಈ ನಮ್ಮ ಆತ್ಮ ಉದ್ಧಾರ ನಾವೇ ಆಗಿರ್ತೀವಿ, ಬೇರೆ ಯಾರಿಂದನೂ ಆಗಿರೋದಿಲ್ಲ. ಇದು ಆಯ್ಕೆ ಮಾತ್ರ ನಮ್ ಕೈಯಲ್ಲೇ ಇದೆ. ತಗೊಳ್ಳೋದು ಬಿಡೋದು ನಮಗ್ ಬಿಟ್ಟಿದೆ. ಇದನ್ನ ನಾವು ಯೂಸ್ ಮಾಡ್ಕೊಬೇಕು ಸರ್, ಈ ಜ್ಞಾನವನ್ನ. ಮತ್ತೆ ಆತ್ಮಸ್ಥಿತಿಯಲ್ಲೇ ಇರ್ಬೇಕು ಅಂತ ತಿಳ್ಕೊಂಡ್ವಿ ಸರ್. ವೆರಿ ಗುಡ್. ಯಾರ್ಯಾರು ಎಷ್ಟು ಜನ ನರನಿಂದ ನಾರಾಯಣ ಆದ್ರೆ ಅಲ್ವಾ ಆಲ್ಮೋಸ್ಟ್ ಜನ. ಆ? ಹೌದು ಸರ್. ಇದೇ ನರನಿಂದ ನಾರಾಯಣ ಆಗೋದು ಅಂದ್ರೆ ಅದೇ. ಏನ್ ಶಂಖಚಕ್ರ ಗದಾರಿಯಾಗಿ ನಿಂತ್ಕೊಳ್ಳೋದು ಅಂತಲ್ಲ. ಭಾವ, ಆ ಭಾವ ಬರ್ಬೇಕು. ಆತ್ಮ, ನಾನು ಆತ್ಮ, ನಾನು ದೇಹ ಅಲ್ಲ ಆತ್ಮ. ಬಾಯಲ್ಲಿ ಹೇಳೋದಲ್ಲ ಅದು, ಅದರ ಸರಿಯಾದ ಜ್ಞಾನದಿಂದ ಆ ಸ್ಥಿತಿಯನ್ನು ತಲುಪೋದು. ಇಲ್ಲಿ ಏನಿಲ್ಲ ಲೌಕಿಕವಾದದ್ದು. ಇಲ್ಲಿ ಎಷ್ಟು ಮಾಡಿದರೂ ಮತ್ತು ಜನ್ಮ 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 ತಗೊಂಡು ಬರ್ತಾನೆ ಇರ್ಬೇಕಾಗ್ತದೆ. ತಪ್ಪಿದ್ದಲ್ಲ ಇದು. ಅದಕ್ಕೆ ಏನ್ ಮಾಡ್ಬೇಕು, ಈ ಜ್ಞಾನ ಇಲ್ಲಿ ನಾನು ಹೇಳ್ತಾ ಇರೋದಷ್ಟೇ ಅಲ್ಲ, ಇದನ್ನೇ ಮೇಲೆ ಹೇಳಿರ್ತಾರೆ ಜನರ ಲೋಕದಲ್ಲಿ ಕೂರಿಸಿಕೊಂಡು. ನೋಡ್ರಪ್ಪ, ಹೀಗೆ ಅಲ್ಲಿ ಎಲ್ಲವೂ ಅಸತ್ಯ, ಅದು ಶಾಶ್ವತ ಅಲ್ಲ, ಅದು ಬರೀ ಮಾಯೆ, ಪರೀಕ್ಷೆ. ಅದು ನೀವು ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ನೀವು ನಾವೇನೇ ಹೇಳ್ಕೊಟ್ಟಿದೀವೋ ಅದನ್ನ ಅಲ್ಲಿ ನೀವು ಪ್ರಯೋಗ ಮಾಡ್ಬೇಕಷ್ಟೇ. ಮಾಡಿ ನಿಮ್ಮ ಆತ್ಮದ ಉನ್ನತಿಗಾಗಿ ಬಳಸ್ಕೊಂಡು ಬರ್ಬೇಕು ನೀವು ಅಂತ ಹೇಳಿ. ಅದಕ್ಕೆ ಫಸ್ಟ್ ಕೇಳಿದಾಗ ಗುರುಗಳನ್ನು ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಗುರುಗಳನ್ನು ಕೊಟ್ರು. ಅವರು ಮತ್ತು ಎಂತ ಗುರುಗಳನ್ನು ಕೊಟ್ಟರು, ಲೌಕಿಕ ಜ್ಞಾನವನ್ನ ಬೋಧನೆ ಮಾಡುವ ಗುರುಗಳನ್ನೇ ಕೊಟ್ರು. ಅವರು ಮತ್ತೆ ಜ್ಯೋತಿಷ್ಯದಲ್ಲೋ ಅದಲ್ಲೋ ಇದಲ್ಲೋ ಪುರಾಣದಲ್ಲೋ ಪುಣ್ಯಕಥೆಯಲ್ಲೋ ಬೋಧನೆ ಮಾಡುವ ವೇದವನ್ನು ಉಪನಿಷತ್ತಲ್ಲೋ ಏನೋ ಹೇಳಿ ಮತ್ತು ಅರ್ಧಮರ್ಧ ಮಾಡಿದ್ರು. ಮತ್ತೆ ಅವಾಗ ಹೇಳಿದ್ರು, ಏನ್ ಗುರುಗಳೇ, ಅಲ್ಲಿ ಹೋಗಿ ನೀವು ಗುರುಗಳನ್ನು ಕೇಳಿದ್ವಿ ನಾವು, ನೀವು ಗುರುಗಳನ್ನು ಕೊಟ್ರಿ, ಆದ್ರೆ ಮತ್ತು ಇದೇ ಕಥೆ ಆಗ್ಬಿಡ್ತಲ್ವಾ, ನಾವು ಮೇಲಕ್ಕೆ ಹೋಗ್ಲೇ ಇಲ್ಲವಲ್ಲ, ಇರ್ಲೇ ಇಲ್ಲ. ಆಗ ಇವರೆಲ್ಲ ನಮಗೆ ಸದ್ಗುರುಗಳು ಬೇಕು. ಆತ್ಮ ಉನ್ನತಿಯನ್ನ ಬೋಧನೆ ಮಾಡುವ ಸದ್ಗುರುಗಳು ಬೇಕು ಅಂತ ಕೇಳಿದ ತಕ್ಷಣ ಕೊಡ್ತಾರ? ಇಲ್ಲ, ನಿಮಗೆ ಇನ್ನೂ ಅರ್ಹತೆ ಬಂದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಹೋಗಿ 7 ಜನ್ಮ ಕಾಯ್ಬೇಕಂತೆ. 7 ಜನ್ಮ. ಪ್ರತಿ ಸಾರಿ ಹೋದಾಗ 7 ಬಾರಿ ಯಾರು ಕೇಳ್ಕೊಂತಾರೆ ಅವರಿಗೆ ಸದ್ಗುರುಗಳು ಸಿಗ್ತಾರಂತೆ. ಆವಾಗ ಸಿಕ್ಕಾಗ ಹಿಡ್ಕೊಳ್ತಾರೆ. ಹಿಡ್ಕೊಂಡು ಆಗ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋಗ್ತದೆ. ಆವಾಗ್ಲೂ ಕೂಡ ಕೆಲವರು ಬಿಟ್ಟು ಹೋಗ್ತಾರೆ, ಅಜ್ಞಾನದಿಂದ, ಮಾಯೆಯಿಂದ, ಅಥವಾ ಇನ್ನೂ ಸಮಯ ಪರಿಪಕ್ವ ಆಗದೇ ಇರೋ ಕಾರಣದಿಂದ. ಹೀಗೆ ಹಾಗಾಗ್ತಾ ಅದಕ್ಕೆ ಸದ್ಗುರುಗಳು ಕೂಡ ಕಾಯ್ತಾರಂತೆ. ಅಷ್ಟು ಆ ಏನು ಆಸಕ್ತಿ ಇರೋರು ಯಾರಿದ್ದಾರೆ ಅಂತ ಹೇಳಿ.
ಹಾಗಾಗಿ ಯಾರಿಗೂ ಬಲವಂತ ಮಾಡಲ್ಲ, ಯಾರಿಗೂ ಒತ್ತಾಯ ಮಾಡಲ್ಲ, ಅವರವರ ಇಚ್ಛೆಗೆ ಬಿಟ್ಟು ಬಿಡ್ತಾರೆ. ನಿಮಗೆ ಅದೇ ಇಷ್ಟವಾ ಅದನ್ನೇ ಮಾಡಿ. ಬಟ್ ನಾವು ಅದನ್ನು ಮಾಡಲ್ಲ. ನಾವು ಮಾಡೋದಿದೆ, ಇದೇ ನಮ್ದು. ನಮಗೆ ಸತ್ಯವನ್ನು ಆಶ್ರಯಿಸಿದ್ದೇವೆ. ನಾವು ಬೋಧನೆ ಮಾಡೋದು ಸತ್ಯವನ್ನು. ಸತ್ಯ ಯಾರಿಗೆ ಬೇಕೋ ಅವರು ಬರ್ತಾರೆ. ಅವರಿನ್ನೂ ಅಲ್ಲಿ ಅದನ್ನು ಆ ಜನ್ಮಗಳಲ್ಲಿ ಅದಿನ್ನೂ ಅನುಭವಿಸೋದಿದೆ, ಅಲ್ಲಿ ಕಳಿಯೋದಿದೆ. ಅಲ್ಲಿ ಯಾಕೆ ಜನಸಂಖ್ಯೆ ಜಾಸ್ತಿ? ಎಸ್ ಎಲ್ ಸಿಲಿ ಜನಸಂಖ್ಯೆ ಜಾಸ್ತಿ ಇರ್ತದೆ, ಎಸ್ ಎಲ್ ಸಿ ಓದೋರ ಸಂಖ್ಯೆ ಜಾಸ್ತಿ ಇರ್ತದೆ ಅಲ್ವಾ? ಒಂದನೇ ಕ್ಲಾಸ್ ಓದೋರ ಸಂಖ್ಯೆ ಜಾಸ್ತಿ ಇರ್ತದೆ, ಎರಡನೇ ಕ್ಲಾಸು, ಐದನೇ ಕ್ಲಾಸು, ಎಸ್ ಎಲ್ ಸಿ ವರೆಗೂ ಜನಸಂಖ್ಯೆ ಜಾಸ್ತಿ. ಏನ್ ದನಿನ್ ದೊಡ್ಡ ಅದು ಅಲ್ವಾ? ಆಮೇಲೆ ಪಿ ಯು ಸಿ ಬಂದ್ಮೇಲೆ ಸ್ವಲ್ಪ ಫಿಲ್ಟರ್ ಆಗ್ತದೆ, ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಡಿಗ್ರಿಗೆ ಬಂದ್ಮೇಲೆ ಇನ್ನೂ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತದೆ. ಆಮೇಲೆ ಪಿ ಜಿಗೆ ಬಂದ್ಮೇಲೆ ಎಷ್ಟು ಜನ ಇರ್ತಾರೆ ಅಲ್ಲಿ? ಎಷ್ಟು ಜನ ಇರ್ತಾರೆ? 100 ಜನನೋ, 50 ಜನನೋ, 60 ಜನನೋ, 70 ಜನನೋ ಇರ್ತಾರೆ. ಅದನ್ನೂ ದಾಟಿ ಪಿ ಎಚ್ ಡಿ ಬಂದ್ಮೇಲೆ 4-5 ಜನ, 5-6 ಜನ ಇರ್ತಾರೆ ಅಲ್ವಾ? ಹಾಗೆ ಇದೆಲ್ಲ ಪಿ ಎಚ್ ಡಿ. ಇದು ಅಂದ್ರೆ ನೇರವಾಗಿ ಬ್ರಹ್ಮನ ಕಡೆಗೆ ಹೋಗೋದು, ಲೌಕಿಕವನ್ನ ಬಿಟ್ಟು ಆಧ್ಯಾತ್ಮಿಕ ಆತ್ಮಜ್ಞಾನದ ಕಡೆಗೆ, ಆತ್ಮನ ಕಡೆಗೆ ಹೋಗೋದು ಅಲ್ವಾ? ಹಾಗಾಗಿ ಇಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ, ಆದ್ರೆ ಹೈ ಕ್ವಾಲಿಟಿ ಇರ್ತದೆ, ಹೈ ಎನರ್ಜಿ ಇರ್ತದೆ ಅಲ್ವಾ? ಹಾ, ಈಗ ಏನು ಡಿಸೈಡ್ ಮಾಡಿದ್ರಿ ನೀವು? ಸರ್ ನನಗೆ ಈಗ ಒಂದೊಂದು ಹೇಳ್ತಾ ಹೋದ್ರೆ ಅದೇ ರೀತಿಯಾಗಿ ಅಂದ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಅದ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಏನಾಯ್ತು, ನನಗೆ ಯಾವ್ದ್ರ ಮೇಲೆ ಕಾಲೇಜ್ ಹೋಗ್ಲಿ, ಬೇರೆಯವ್ರು ಯಾರು ಎಷ್ಟೇ ಮೂಡು ನನಗೆ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಷ್ಟೇನೆ, ನಾನ್ ಡೌನ್ ಆಗ್ತಿಲ್ಲ ಸರ್. ಅದೇನೋ ಮಾಡ್ಕೊಂಡು ಹೋಗ್ತಾರೆ ಅವ್ರು, ಅವ್ರ ಜೀವನ ಅವ್ರದಾಯ್ತು. ಅವ್ರ ಇಂಟರ್ಫಿಯರ್ ಬಗ್ಗೆ ನಾನ್ ಯಾಕೆ ಇಂಟರ್ಫಿಯರ್ ಆಗ್ಲಿ? ಅವ್ರ ಕರ್ಮ ಅನುಸಾರ ಅವ್ರು ನಡೀತಾ ಇದೆ, ನಾನ್ ಯಾಕೆ ಅದ್ರಲ್ಲಿ ಇಂಟರ್ಫಿಯರ್ ಆಗ್ಲಿ? ಅದ್ ಬಂದಿದ್ದಾರೆ ಅಂತಾನೆ ನಮ್ ಕೆಲ್ಸ, ನಾವು ನಮ್ ಕರ್ತವ್ಯ ಏನಿದೆ ಅದನ್ನ ಮಾಡ್ಕೊಡ್ಬೇಕು. ಕರ್ತವ್ಯ ಧರ್ಮ ಅನ್ನೋದು ಇರುತ್ತಲ್ವಾ ಸರ್, ಅದನ್ನ ಓಕೆ, ಮಾಡ್ಕೊಡ್ಬೇಕು. ಅದನ್ನ ಬಿಟ್ಟು ಬೇರೆ ಬಗ್ಗೆ ತಲೆ ತಳ್ಸ್ಕೊಬಾರ್ದು ಅನ್ನೋದು ತಿಳ್ಕೊಂಡೆ ಸರ್. ಆಯ್ತು. ಒಟ್ಟಿನಲ್ಲಿ ಎಲ್ಲರೂ ನಾರಾಯಣ ಆಗ್ರಿ, ಆಯ್ತಾ? ನರನಿಂದ ನಾರಾಯಣ ಅಷ್ಟೇ. ಇನ್ನೂ ಸ್ವಲ್ಪ ಸಮಯ ಇದೆ. ಇವತ್ತಿನ ಎಷ್ಟು 42, ಇನ್ನೂ 6 ದಿವಸ ಇದೆ. ನೋಡಿ, ಇನ್ನಾದ್ರೂ ಆಗಿ ಎಲ್ಲರೂ. ಇನ್ನೂ ಆಗಿಲ್ಲ ಅಂದ್ರೆ ಯಾರಾದ್ರೂ ಆಗ್ಲಿಕ್ಕೆ ಅವಕಾಶ ಇದೆ. ಹ್ಮ್. ಓಕೆ ಮಾಸ್ಟರ್ಸ್, ಈಗ ಎಲ್ಲರೂ ನಾವು ಧ್ಯಾನ ಶುರು ಮಾಡೋದು. ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗಿದ್ರೆ ಹೋಗಿ ಬನ್ನಿ. ಅವೇರ್ನೆಸ್ ಅಲ್ಲಿ ನಾವು ಬೆಳಗ್ಗೆವರೆಗೂ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡೋಣ. ಕೇವಲ ಆತ್ಮಕ್ಕಾಗಿ, ಆತ್ಮದ ಉನ್ನತಿಗಾಗಿ ಶ್ವಾಸದ ಮೇಲೆ ಗಮನ, ಉಸಿರಾಟವನ್ನೇ ಗಮನಿಸಬೇಕು. ಆಲೋಚನೆಗಳು ಬಂದರೆ ಗಮನಿಸಬಾರದು. ಮತ್ತೆ 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 ನಾವು ಶ್ವಾಸದ ಮೇಲೆ ಗಮನ, ಆಯ್ತಾ? ಆಮೇಲೆ ಜ್ಞಾನ, ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ. ಆಲ್ರೆಡಿ ನಿಮ್ಮ ಹತ್ರ ಇರುವ ಪುಸ್ತಕಗಳನ್ನೇ ಮತ್ತೆ ಮತ್ತೆ ಓದುತ್ತಾ ಇರಿ. ಒಂದು ಸಾರಿ ಓದಿ ಬಿಡೋದಲ್ಲ, ಓದಿದೆ ಅಲ್ಲ ಮತ್ತೇನು ಓದೋದು, ಹಾಗಲ್ಲ. ಮತ್ತೆ 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 ನಿರಂತರವಾಗಿ ಓದುತ್ತಾ ಇರಬೇಕು. ಅಷ್ಟರಲ್ಲೇ ಇರಬಾರ್ದು, ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು. ಯಾರ ಹತ್ರ ಇನ್ನೂ ಪುಸ್ತಕಗಳಿಲ್ಲ ಅಂದ್ರೆ ಪುಸ್ತಕಗಳನ್ನ ತಗೊಳ್ಳಿ, ಆಯ್ತಾ? ಏನೇನಕ್ಕೋ ನಾವು ದುಡ್ಡು ಹಾಕ್ತೀವಿ, ಏನೇನಕ್ಕೋ ಹಣವನ್ನು ವ್ಯರ್ಥ ಮಾಡ್ತೀವಿ, ವ್ಯಯ ಮಾಡ್ತೀವಿ ಅಲ್ವಾ? ಸೊ ಜ್ಞಾನಕ್ಕಾಗಿ ಮಾಡಿ, ನಿಮ್ಮ ಆತ್ಮಕ್ಕಾಗಿ, ನಿಮ್ಮ ಉನ್ನತಿಗಾಗಿ, ಯಾರಿಗೂ ಅಲ್ಲ. ಇಷ್ಟು ದಿವಸ ನೀವು ಬೇರೆಲ್ಲ ಮಾಡ್ತಾ ಇದ್ದೀರಿ, ಯಾರಿಗೋ ಫ್ಯಾಮಿಲಿಗಾಗಿ, ಕುಟುಂಬಕ್ಕಾಗಿ, ಅದಕ್ಕಾಗಿ ಇದಕ್ಕಾಗಿ. ಇದು ನೇರವಾಗಿ ನಿಮಗಾಗಿ. ಆಮೇಲೆ ಎಲ್ಲ ಕಡೆ ನೀವು ಗಿಫ್ಟ್ಗಳನ್ನು ಕೊಡ್ತೀವಿ, ಅದ್ರ ಬದಲಾಗಿ ಪುಸ್ತಕಗಳನ್ನು ಕೊಡುವ ಅಭ್ಯಾಸ ಮಾಡಿ. ಅದು ಜ್ಞಾನದ ಹಂಚಿಕೆ, ಜ್ಞಾನ ಹರಿದು ಹೋಗ್ತದೆ. ಜ್ಞಾನ ಹಂಚಿಕೆ ಮಾಡಬೇಕು. ಬರೀ ಧ್ಯಾನ ಅಲ್ಲ, ಬರೀ ಜ್ಞಾನವನ್ನು ಕೂಡ ಹಂಚಬೇಕು. ಜ್ಞಾನ ಅದು ನಿಮ್ಮ ಆತ್ಮದ ಪುರೋಗತಿ ಆಗ್ತದೆ, ಆಯ್ತಾ? ಹಾಗಾಗಿ ಎಲ್ಲರೂ, ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಹೆಂಗಿದ್ರು ಬುಕ್ಸ್ ತುಂಬಾ ದೊಡ್ಡದೇನಿಲ್ಲ, 50 ರೂಪಾಯಿ, 60 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಬುಕ್ಸ್ ಇರ್ತದ. ಸುಮ್ಮನೆ ಅದು ಇದು ಶಾಲ್ ಹಾಕಿ, ಅದಾಕಿ ಇದಾಕಿ, ಬಾಗಿನ ಕೊಟ್ಟು, ಏನೇನೋ, ಆಮೇಲೆ ಅದೇನೋ ಬಟ್ಟೆ ಪೀಸ್ ಕೊಟ್ಟು ಏನೇನೋ ಮಾಡಿ ಕೊಡೋದಕ್ಕಿಂತ ಒಂದು ಪುಸ್ತಕ ಕೊಡಿ ಕೈಯಲ್ಲಿ. ನೀವು ಓದಿದ ಪುಸ್ತಕವನ್ನೇ ಕೊಡಿ, ಕೊಟ್ಟು ಕಳಿಸಿ. ಹಾ, ಏನೋ ಧ್ಯಾನ ಮಾಡುವಾಗ ಕಪ್ಪು ಬಟ್ಟೆ, ಅಯ್ಯೋ ಇದೇ ಮೇಡಮ್ ಹೇಳೋದು ಮಾಯೆ ಇದು ಕಪ್ಪು ಬಟ್ಟೆ ಎಂದು ಬಟ್ಟೆ ತಗೊಂಡು ಏನ್ ಮಾಡ್ತೀರಿ? ಮನಸ್ಸು ಇರ್ಬೇಕು, ಬಟ್ಟೆಯಲ್ಲೆಲ್ಲ ಇರೋದು ಅಲ್ವಾ? ಇದೇ ಹೇಳಿದ್ದು, ಇವೆಲ್ಲ ಮಾಯೆ. ಇದು ಕರೆಯದಂತೆ, ಬಿಳೆದಂತೆ, ಅದಂತೆ ಇದಂತೆ ಯಾವುದೂ ಇಲ್ಲ. ಹ್ಮ್ ಹಾಗೆ
ಆ ಪುಸ್ತಕಗಳನ್ನ ಮನೆಗೆ ಬಂದವರಿಗೆ ಅತಿಥಿಗಳಿಗೆ ಬೇರೆ ಇನ್ನೇನೋ ವಸ್ತುಗಳನ್ನ ಕೊಟ್ಟು ಅವರನ್ನ ಓಲೈಸಿ ಇದ್ ಮಾಡೋದಕ್ಕಿಂತ ಜ್ಞಾನ ಕೊಡಿ, ಜ್ಞಾನ ಹಂಚಿ. ಯಾರಿಗೆ ಗೊತ್ತು ಯಾವ ಆತ್ಮ ಎಲ್ಲಿ ಹೇಗೆ ಪಾಪ ಕಾಯ್ತಾ ಇರ್ತದೋ. ಅದ್ರ ಒಂದ್ 4 ಜನ್ಮ ಕಡಿಮೆ ಮಾಡಿದ್ರೆ ಆ ಭಾಗ್ಯ ಪುಣ್ಯ ಬರ್ತದೆ ನಿಮ್ಗೆ ಅಲ್ವಾ? ಇಲ್ಲ ಅಂದ್ರೆ ಆ ಜನ್ಮನೇ ವ್ಯರ್ಥ ಆಗ್ಬೋದೇನೋ. ಹಂಗಾಗಿ ಪುಸ್ತಕಗಳನ್ನ ಓದಿ ಮತ್ತೆ ಹಂಚಿ. ಹಂಚೋದು ಅಂದ್ರೆ ಮನೆಗೆ ಏನೋ ನೀವು ಎಲ್ಲಿ ಗಿಫ್ಟ್ ಕೊಡೋ ಅವಶ್ಯಕ ಇಲ್ಲ. ಮದುವೆ ಮನೆಗೆ ಹೋಗ್ತೀರಿ, ತೊಂದರೆ ಇಲ್ಲ, ಎಲ್ಲರಿಗೂ ಒಂದೊಂದು ಬುಕ್ ಕೊಟ್ಬಿಡಿ ಕೈಯಲ್ಲಿ. ಅದ್ರ ಮೇಲೆ ಸ್ಟೇಜ್ ಮೇಲೆ ಯಾರ್ಯಾರು ನಿಂತ್ಕೊಂಡಿರ್ತಾರೆ, ಹುಡುಗೊಂದು ಹುಡುಗಿಗೊಂದು ಹುಡುಗನ ಅಪ್ಪಗೊಂದು ಅಲ್ವಾ, ಎಲ್ಲರಿಗೂ ಕೊಟ್ಬಿಡಿ ಅಷ್ಟೇ. ಯಾರು ಏನು ಹೇಳಲ್ಲ ಇವ್ರೇನಪ್ಪ ಬುಕ್ಸ್ ಕೊಡ್ತಾರೆ, ಏನೋ ಕಾಸ್ಟ್ಲಿ ಗಿಫ್ಟ್ ತಂದಿದ್ದಾರೆ ಏನೋ ಅಂತಂದ್ರೆ. ಆ ಕಾಸ್ಟ್ಲಿ ಗಿಫ್ಟ್ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ. ಇಂತಹ ಪುಸ್ತಕಗಳು ಇವು. ಅವಕ್ಕಾದ್ರೂ ಬೆಲೆ ಕಟ್ಬೋದು, ಇವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ. ದುಡ್ಡಿನಿಂದ ಸತ್ಯಲೋಕ ಕೊಂಡ್ಕೊಳ್ಲಿಕ್ಕೆ ಆಗ್ತದೆ. ಹಾ, ಹಾಗೆ ದುಡ್ಡು ಕೊಟ್ಟು ಬೇಕಾದ್ರೆ ಸ್ವರ್ಗ ಬೇಕಾದ್ರೆ ತಗೊಳ್ಬೋದು ಅಲ್ವಾ? ದುಡ್ಡು ಕೊಟ್ಟು ಸ್ವರ್ಗ ತಗೋಬಹುದು. ದುಡ್ಡು ಕೊಟ್ಟು ನೀವು ದೊಡ್ಡ ಯಜ್ಞ ಯಾಗಾದಿ ಮಾಡಿಸಿ ಅದ್ರ ಪುಣ್ಯ ತಗೋಬಹುದು ಅದರಿಂದ ಸ್ವರ್ಗ ಸಿಗ್ತದೆ. ಆದ್ರೂ ಸತ್ಯಲೋಕ ಸಿಗ್ತದಾ? ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ರೆ ಸತ್ಯಲೋಕನೂ ಸಿಗಲ್ಲ. ಹಾಗಾಗಿ ಸಾಧನೆ ಮಾಡಿ, ಜಾಸ್ತಿ ಜಾಸ್ತಿ ಸಾಧನೆ ಮಾಡಿ. ಊಹಾಪೋಹಗಳಿಗೆ, ಆ ಕಡೆ ಈ ಕಡೆ ಮಾತುಗಳಿಗೆ ನಾವು ತಲೆ ಹಾಕೋದು ಬೇಡ. ನಮ್ಮ ಸಾಧನೆ ನಿತ್ಯ ನಿರಂತರವಾಗಿರ್ಲಿ. ಹೇಗೆ ದೇಹಕ್ಕೆ ಏನ್ ಬೇಕೋ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ ಶುದ್ಧವಾದ, ಮನಸ್ಸಿಗೆ ಏನ್ ಬೇಕು ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘ. ಯಾರು ಸಜ್ಜನರು? ಯಾರು ಸತ್ಯವನ್ನೇ ಆಶ್ರಯಿಸಿದ್ದಾರೋ. ಯಾರು ಸತ್ಯ? ಭಗವಂತ. ಸತ್ಯ ಅಂದ್ರೆ ಯಾರು? ಭಗವಂತ. ಭಗವಂತ ಅಂದ್ರೆ ಯಾರು? ಆತ್ಮ. ಯಾರು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೋ, ಆತ್ಮದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದಾರೋ ಅವರು ಸಜ್ಜನರು. ಅಂತಹವರ ಸಹವಾಸದಲ್ಲೇ ಇರಬೇಕು. ಮೂರನೇದು ಬುದ್ಧಿ. ಬುದ್ಧಿಗೆ ಏನ್ ಬೇಕೋ ಒಳ್ಳೆಯ ಆತ್ಮಜ್ಞಾನದ, ಸರಿಯಾದ ಆತ್ಮಜ್ಞಾನದ ಪುಸ್ತಕಗಳ ಅಧ್ಯಯನ ನಿತ್ಯ ನಿರಂತರವಾಗಿರಬೇಕು. ನಾಲ್ಕನೇದು ಯಾವುದು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ. ಹೆಚ್ಚು 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 ಧ್ಯಾನ ಬೇಕು. ಐದನೇದೇನೋ ಸೇವೆ. ಸೇವೆ ಬೇಕು. ಸರ್ವಾತ್ಮ. ಸರ್ವಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು. ಹೆಚ್ಚು 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 ಸೇವೆ ಮಾಡಬೇಕು. ಆಯ್ತಾ? ಆಗಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ. ಮಧ್ಯೆ ಮಧ್ಯೆ ನಾನು ಎಬ್ಬಿಸ್ತಾ ಇರ್ತೀನಿ. ಅವಾಗೆಲ್ಲರೂ ಎನ್ರೇಸ್ ಮಾಡಿ, ಎಚ್ಚರ ಆಗಿ ಜಾಗೃತ ಜಾಗೃತ ಸ್ಥಿತಿಯಲ್ಲಿ ಧ್ಯಾನ ಮಾಡಿ. ಆಮೇಲೆ ಯಾರಾದರೂ ಕಾಶಿ ಧ್ಯಾನ ಯಾತ್ರೆಗೆ ಬರುವವರು, ಇನ್ನೂ ನೀವು ಸಂಪೂರ್ಣ ನಿಮ್ಮ ಡೀಟೇಲ್ಸ್ ಕೊಟ್ಟಿಲ್ಲ, ಆಮೇಲೆ ಅದ್ರದ್ದೇನು ಪೇಮೆಂಟ್ ಇದೆ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಬಹಳ ಬೇಗ ಮಾಡಬೇಕು. ಆಮೇಲೆ ನಾವು ಇನ್ನು ನೆಕ್ಸ್ಟ್ ವೀಕ್ ನಾವು ರೈಲ್ವೆ ಬುಕಿಂಗ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನೀವು ಯಾರು ಬಂದ್ರೂ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆಮೇಲೆ ನೀವೇ ಸ್ವಂತ ಬರಬೇಕಾಗ್ತದೆ. ಅಂದರೆ ರೈಲ್ವೆ ಎಲ್ಲ ನೀವು, ಅಥವಾ ನೀವು ಬರುವ ಜವಾಬ್ದಾರಿ ನಿಮ್ಮದೇ ಇರ್ತದೆ. ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಯಾರಾದರೂ ಪೆಂಡಿಂಗ್ ಇರೋರಿದ್ರೆ, ಇವತ್ತೆಷ್ಟು 12, ಇನ್ನೊಂದು 15ನೇ ತಾರೀಕು ಒಳಗಡೆನೆ, ಇನ್ನೂ 2-3 ದಿವಸ ಮುಂಚೆನೆ ಬೇಕಾದರೆ ಕ್ಲಿಯರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ, ನಾವು ನೆಕ್ಸ್ಟ್ ವೀಕ್ ಫೈನಲ್ ಮಾಡ್ತೀವಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ. ಯಾಕೆಂದರೆ ಅಲ್ಲಿ ಮೊದಲೇ ಒಂದು 3 ತಿಂಗಳು ಮುಂಚೆ ಮಾಡಬೇಕಾಗ್ತದೆ. ಆಮೇಲೆ ನಾವು ಬರ್ತೀವಿ ಅದು ಇದು ಅಂದರೆ ನಮ್ಗೆ ಗೊತ್ತಿಲ್ಲ. ಈಗ ನೀವು ಬರೀ ಹೆಸರು ಕೊಟ್ಟು ಕೂಡ ನಾವು ಅದನ್ನ ಬುಕಿಂಗ್ ಮಾಡೋಕ್ಕಾಗಲ್ಲ. ನಾವು ದುಡ್ಡು ಕೊಟ್ಟು ಬುಕಿಂಗ್ ಮಾಡಿರ್ತೀವಿ, ನೀವು ಕೊನೆಗೆ ಕೈ ಎತ್ಬಿಟ್ರೆ ನಾವೇನ್ ಮಾಡೋಣ ಅಲ್ವಾ? ಹಂಗೂ ಮಾಡಕ್ ಬರಲ್ಲ ಬಿಡು. ಏನೋ ಹೆಸರು ಕೊಟ್ಟಿದ್ದಾರೆ ಪಾಪ ಮಾಡೋಣ ಅಂದ್ರೆ ನಾವು ಪಾಪ ಆಗ್ಬಿಡ್ತೀವಿ ಅಲ್ವಾ? ಜನ ಅದನ್ನು ಯೋಚನೆ ಮಾಡಲ್ಲ. ಯಾಕೆಂದ್ರೆ ನಾವು ಅಪ್ ಅಂಡ್ ಡೌನ್ 2 ಬುಕಿಂಗ್ ಎಲ್ಲ ಮಾಡಿರ್ತೀವಿ. ಹೋಗ್ಲಿ ಏನೋ ಬರ್ತಾರೆ ಬಿಡು ಅಂತ ಹೇಳಿ, ಕೊನೆಗೆ ನಂದು ಮನೆ ಮದುವೆ ಇತ್ತು, ನನ್ನ ಮುಂಜಿತ್ತು, ನನ್ನ ದೊಡ್ಡಪ್ಪನ ಮಗಳು, ನಮ್ಮ ಚಿಕ್ಕಪ್ಪನ ಮಗಳು ಅಂತ ಕುಂತ್ರು ನಾನೇನ್ ಮಾಡ ಅಲ್ವಾ? ನೀವು ಆ ಡೇಟ್ ಇಟ್ರಿ, ನಾವು ಈ ಡೇಟಿಗೆ ಬರ್ತಿದ್ವಿ ಅನ್ನೋ ಕಿಡಿದ್ರೆ ಅವೆಲ್ಲ ಯಾಕೆ ಬೇಕಪ್ಪ ಸುಮ್ಮನೆ ಅಲ್ವಾ? ಆಯ್ತು, ನೀವು ಮದುವೆ ಮಾಡೋರು ಮದುವೆ ಮಾಡಿ, ನಾವು ಯಜ್ಞ ಮಾಡೋರು ಯಜ್ಞ ಮಾಡ್ತೀವಿ ಅಂತ ಹೇಳೋದು. ಓಕೆ.